ಯೇಸು ಒಳ್ಳೆಯವರು, ಅವರ ಕೃಪೆ ಶಾಶ್ವತವಾದದ್ದು. ಆಮೆನ್. ಉನ್ನತವಾದ ದಿನದಲ್ಲಿ ಕರ್ತನ ಕೃಪೆಯಿಂದ ಸಭೆಯಲ್ಲಿ ನಾವೆಲ್ಲ ಆರಾಧನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಅನೇಕರು ದೇವರ ಕೃಪೆಯನ್ನು ನಾವು ಕಂಡಿದ್ದೀವಿ. ಮುಂದೆ ಕೂಡ ಮುಂದಿನ ವಾತಾವರಣದ ಪ್ರಕಾರವಾಗಿ ನಾವು ಗಮನದಲ್ಲಿಟ್ಟುಕೊಂಡು ಸಭೆಯಲ್ಲಿ ನಾವೆಲ್ಲರೂ ಸೇರುವುದಕ್ಕೆ ಯಾವ ರೀತಿ ಆಗಿದೆ ಅಂತ ನಾವು ತಿಳಿಸುವವರಾಗಿದ್ದೀವಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಭಾನುವಾರದ ದಿನದಲ್ಲಿ ಎಲ್ಲರೂ ದೇವರ ಸಮ್ಮುಖದಲ್ಲಿ ಸಿದ್ಧವಾಗಿದ್ದೀರಾ, ದೇವರನ್ನು ಆರಾಧಿಸ್ತಾ ಇದ್ದೀರಾ, ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕೆ ಕಾದಿರಾ ಅಂತ ನಾನು ನೆನೆಸ್ತೇನೆ. ಎಲ್ಲ ಕಣ್ಗಳನ್ನು ಮುಚ್ಚಿ ಈ ಕೂಟವನ್ನು ಕರ್ತನ ಆಶೀರ್ವದಿಸುವಂತೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ಒಳ್ಳೆಯದೇವೆ, ಉನ್ನತವಾದ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆಯನ್ನು ಹುಡುಕಿ ನಾವು ಬರುವುದಕ್ಕೆ ನಮ್ಮ ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಾವು ನಿನ್ನನ್ನು ನಂಬುವವರಾಗಿದ್ದೀವಿ. ನೀವು ಸಭೆಯೊಟ್ಟಿಗೆ ಪರಿಶುದ್ಧಾತ್ಮರಾಗಿ ಮಾತಾಡುವ ದೇವರಂತ ನಾವೆಲ್ಲದಲ್ಲಿ ಭರವಸೆಯುಳ್ಳವರಾಗಿ ನಿಮ್ಮನ್ನು ಎದುರು ನೋಡ್ತಾ ಇದ್ದೀವಿ. ನೀವು ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಯಾವ ಮನುಷ್ಯನು ತಿನ್ನುವ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವನು ಅಂತ ಹೇಳಿರೋ ಪ್ರಕಾರವಾಗಿ ಈ ದಿನದಲ್ಲಿ ಒಬ್ಬೊಬ್ಬರ ಜೀವನದಲ್ಲಿ ದೇವ ಪ್ರಸನ್ನತೆ ಅದ್ಭುತಗಳನ್ನು ನಡೆಸುವ ಹಾಗೆ, ಒಬ್ಬೊಬ್ಬರಿಗೆ ಬೇಕಾಗಿರುವ ಆತ್ಮಿಕವಾದ ಆಹಾರವನ್ನ ಒದಗಿಸಿಕೊಡುವ ಹಾಗೆ ನಿನ್ನ ಪರಿಶುದ್ಧ ಪ್ರಸನ್ನತೆಯಲ್ಲಿ ನಾವು ಬರ್ತೀವಿ. ಊಟವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ, ಜೀವವುಳ್ಳ ತಂದೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಖುಷಿಯಾಗಿದ್ದೀರಾ? ನೀವಿರುವ ಸ್ಥಳಗಳಲ್ಲಿ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ. ದೇವರ ವಾಕ್ಯ ಹೇಳುತ್ತೆ, ಹರ್ಷ ಹೃದಯ ಒಳ್ಳೆಯ ಔಷಧ ಅಂತ. ಆಮೆನ್. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡೋಣ. ಅದಕ್ಕೆ ಮುಂಚಿತವಾಗಿ ಎಲ್ಲ ನೆನಪಿಟ್ಕೊಳ್ಳಿ, ಈ ದಿನದಲ್ಲಿ ಕಮ್ಯುನಿಯನ್ ಸರ್ವಿಸ್ ಅಲ್ಲಿ ನಾವಿದ್ದೀವಿ. ನೀವೆಲ್ಲರೂ ಈ ಒಂದು ಆದೇಶದ ಪ್ರಕಾರ ಸಭೆಯಲ್ಲಿ ಕಮ್ಯುನಿಯನ್ ಅನ್ನು ಕೊಡಬಾರ್ದು ಅಂತ ಹೇಳಿರೋ ನಿಮಿತ್ತ ಯಾರೆಲ್ಲರಿಗೆ ಬ್ಯಾಪ್ಟಿಸಮ್ ಆಗಿದೆಯೋ ನೀವು ಮನೆಗಳಲ್ಲಿನೇ ಬ್ರೆಡ್ ಅನ್ನ, ದ್ರಾಕ್ಷ ರಸವನ್ನ ಸಿದ್ಧವಾಗಿ ನೀವು ಇಟ್ಕೊಳ್ಳಿ. ಈ ಆರಾಧನೆಯ ಈ ಒಂದು ಕೂಟದ ಕೊನೆ ಭಾಗದಲ್ಲಿ ನಾವು ನಿಮಗಾಗಿ ನಿಮ್ಮ ಕೈಲಿರುವಂತಹ ಪರಿಶುದ್ಧವಾದ ಭೋಜನಕ್ಕಾಗಿ ಪ್ರಾರ್ಥಿಸಿದ ಮೇಲೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಂಡ್ರೆ ನ್ಯಾಯ ತೀರ್ಪಿಗೆ ನೀವು ಒಳಗಾಗುವುದಿಲ್ಲ. ಆಮೆನ್. ನಿಮ್ಮೆಲ್ಲ ಮನಸ್ಸಾಕ್ಷಿಯನ್ನ ದೇವರ ಮುಂದೆ ಪರೀಕ್ಷೆ ಮಾಡಿಕೊಂಡು ನೀವು ದೇವರ ದೃಷ್ಟಿಗೆ ನಿರ್ದೋಷಿಯಾಗಿದ್ದೀರಾ ಅನ್ನುವುದ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಒಪ್ಪಿಗೆ ಕೊಟ್ರೆ ಆಗ ನಿಮ್ಮ ಪಾಪಗಳೆಲ್ಲವನ್ನ ಆರೈಕೆ ಮಾಡಿದ ಮೇಲೆ ನೀವು ದೇವರ ಸಮ್ಮುಖದಲ್ಲಿ ನಮ್ಮೊಟ್ಟಿಗೆ ಸೇರಿ ನೀವು ಪರಿಶುದ್ಧ ಭೋಜನವನ್ನು ಸ್ವೀಕರಿಸಬಹುದು. ಹಲ್ಲೆಲೂಯಾ. ಆಮೆನ್. ಯೇಸು ಒಳ್ಳೆಯವರು. ಎಷ್ಟು ಜನಕ್ಕೆ ಅದ್ಭುತಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಮಗದವರಿಗೆ ಹೇಳಿ, ನಾನು ನೀವು ಬದಲಾದರೆ ಕೂಡ ದೇವರು ನೆನ್ನೆಯಿಂದ ಹಾಗೆ ಇವತ್ತಿದ್ದ ಹಾಗೆ ನಿರಂತರವೂ ಇರುವವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲ ದೇವರ ವಾಕ್ಯವನ್ನು ನೋಡೋಣ. ಈ ದಿನದ ವಾಕ್ಯದ ಟಾಪಿಕ್ ಬಂದು ಭಕ್ತಿಯಿಂದ ನಾವು ದೇವರನ್ನು ಒಬ್ಬರನ್ನೇ ಸೇವಿಸುವವರಾಗಿರ್ಬೇಕು. ಆಮೆನ್. ಎಷ್ಟು ಜನಕ್ಕೆ ಭಕ್ತಿ ಅಂದ್ರೆ ಏನಂತ ಗೊತ್ತು? ಹಲ್ಲೆಲೂಯಾ. ಅನೇಕರು ಇವತ್ತು ನಾವು ದೇವರನ್ನ ಸೇವಿಸ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಇನ್ನೂ ನಮಗೆ ಪರಿಪೂರ್ಣವಾದ ಆಶೀರ್ವಾದ ಬಂದಿಲ್ಲ. ನಮ್ಮ ಮನಸ್ಸಿನ ಆಲೋಚನೆ ಪ್ರಕಾರವಾಗಿ ನಾವಿಷ್ಟೆಲ್ಲ ದೇವರಲ್ಲಿ ಇದ್ದೀವಿ, ನಾವು ದೇವರನ್ನ ಆರಾಧಿಸ್ತಾ ಇದ್ದೀವಿ, ದೇವರಿಗೆ ನಾವು ಸಲ್ಲಿಸಬೇಕಾದ ಕಾಣಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ, ನಾವು ದೇವರಲ್ಲಿ ಭಯಭಕ್ತಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ಯಾಕೆ ಇನ್ನು ಪರಿಪೂರ್ಣತೆಯನ್ನ ನಾವು ಕಾಣ್ತಾ ಇಲ್ಲ ಅಂತ ನಾವು ನೋಡುವಾಗ ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಸ್ಪಷ್ಟವಾಗಿ ಮಾತಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಮನೆಗಳಲ್ಲಿ ಯಾರು ನಿಮ್ಮ ಪಕ್ಕದಲ್ಲಿ ಇದ್ದಾರೋ ಅವ್ರನ್ನ ನೋಡಿ ಹೇಳಿ, ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯವನ್ನ ನಾವು ಓದೋಣ. ಯಾವನು ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಆಮೆನ್. ಏನಂದ್ರೆ ಇಬ್ಬರ ಯಜಮಾನರಿಗೆ ಒಂದು ಮನುಷ್ಯ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಬ್ಬರು ಯಜಮಾನರಂತ ದೇವರು ಯಾರನ್ನ ಹೇಳ್ತಾ ಇದ್ದಾರೆ? ನಾವು ವಾಕ್ಯ ನಾಳೆ ಮುಂದೆ ಹೋಗೋಣ. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಆಮೆನ್. ಎಷ್ಟು ಜನಕ್ಕೆ ದುಡ್ಡು ಕಂಡ್ರೆ ಆಸೆ? ನಿಜವಾಗ್ಲೂ ನಿಮ್ಮ ಬಲಗೈನ ಮೇಲೆ ನೋಡಿ. ಹಲ್ಲೆಲೂಯಾ. ಓಕೆ, ಇವಾಗ ಹೇಳಿ, ಎಷ್ಟು ಜನಕ್ಕೆ ದೇವರು ಕಂಡ್ರೆ ಪ್ರೀತಿ? ಈ ದೇವರು 2 ಕೈ ಕೊಟ್ಟಿದ್ದಾರಲ್ಲ, 2 ಕೈಯಲ್ಲಿ ನಿಮ್ಮ ಎಡಗೈನ ದುಡ್ಡು ಅಂತ ತಿಳ್ಕೊಳ್ಳಿ, ನಿಮ್ಮ ಬಲದ ಕೈಯನ್ನ ದೇವರು ಅಂತ ತಿಳ್ಕೊಳ್ಳಿ. ಈಗ ನಿಜವಾಗ್ಲೂ ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಕೈ ನೆಡಬೇಕು. ಸರಿಯಾ? ನಿಮಗೆ ದುಡ್ಡು ಕಂಡ್ರೆ ಜಾಸ್ತಿ ಇಷ್ಟನಾ
ದೇವ್ರ ಕಂಡ್ರೆ ಜಾಸ್ತಿ ಇಷ್ಟನಾ? ಎರಡನ್ನೂ ನಿಮ್ಮ ಮುಂದೆ ಇಟ್ಟರೆ ನಿಮ್ಮ ಆಯ್ಕೆ ಯಾವುದಂತ ಮನಸ್ಸಾಕ್ಷಿಗೆ ಸರಿಯಾಗಿ ನೀವು ಕೈಯನ್ನು ಎತ್ತಿ. ನಿಮಗೆ ನಿಜವಾಗ್ಲೂ ದೇವರೇ ದುಡ್ಡಿಗಿಂತ ಪ್ರಪಂಚಕ್ಕಿಂತ ಹೆಚ್ಚು ಅನ್ನೋದಾದ್ರೆ ಬಲಗೈಯನ್ನು ಮೇಲೆತ್ತಬೇಕು, ಇಲ್ಲ ಅಂದ್ರೆ ನಿಮಗೆ ಎಡಗೈಯನ್ನು ಮೇಲೆತ್ತಬೇಕು. ನಿಮ್ಮ ಕೈಗಳನ್ನು ಯಾರು ನೋಡ್ತಾ ಇದ್ದಾರೆ? ಹಾಲೆಲೂಯ. ನಿಮ್ಮ ಕೈಯಿಂದ ದೇವರು ಗಮನಿಸ್ತಾ ಇದ್ದಾರೆ. ಹಾಲೆಲೂಯ. ಈಗ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ, ನಾವೆಲ್ಲರೂ ದೇವರಲ್ಲಿ ಪ್ರೀತಿಯನ್ನು ಇಟ್ಟಿದ್ದೀವಿ, ಹೌದಲ್ವಾ? ಎಲ್ಲರೂ ದೇವರ ಮೇಲೆ ನಾವು ಭಕ್ತಿ ಉಳ್ಳವರಾಗಿದ್ದೀವಿ. ಇವತ್ತು ಎರಡು ಪದವನ್ನ ನಿಮಗೆ ನಾನು ತಿಳಿಸ್ತೀನಿ, ಪ್ರೀತಿ ಮತ್ತೆ ಭಕ್ತಿ. ಹಾಲೆಲೂಯ. ಎಷ್ಟು ಜನಕ್ಕಿದೆ ಇವೆರಡು? ಇದೆಯಾ? ಹಾಗಾದ್ರೆ ಈ ವಾಕ್ಯದ ಕೇಳಿದ ಮೇಲೆ ಈ ವಾಕ್ಯದ ಪ್ರಕಾರವಾಗಿ ನೀವು ಇದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ನಿಮಗೆ ದೇವರ ಮೇಲೆ ಪ್ರೀತಿ ಭಕ್ತಿ ಎರಡು ಇದೆ ಅಂತ. ಇಲ್ಲ ಅಂದ್ರೆ 50-50 ಅರ್ಧಂಬರ್ಧವಾಗಿದ್ದೀರಾ. ಹಾಲೆಲೂಯ. ಆಮೆನ್. ಎಷ್ಟು ಜನಕ್ಕೆ ಇಷ್ಟ? ಕರೆಕ್ಟ್ ಆಗಿದೆಯಾ ವಾಕ್ಯ? ಹಾಲೆಲೂಯ. ಎಲ್ಲ ನಾವಾಗಿ ನೋಡೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರನ್ನ ಪ್ರೀತಿಸೋದಾದ್ರೆ ನೀವು ದುಡ್ಡನ್ನ ಹಣವನ್ನ ಪ್ರೀತಿಸೋದಕ್ಕೆ ನಿಮ್ಮ ಕೈಲಿ ಆಗಲ್ಲ. ನೀವೇನ್ ಮಾಡ್ಬೇಕು? ದೇವರನ್ನ ಪ್ರೀತಿಸುವಾಗ ಅದೊಂದು ಅಡ್ಡಗೋಡೆ ಇದೆ. ಏನಂದ್ರೆ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ನೀವು ದೇವರನ್ನ ಪ್ರೀತಿಸೋದಾದ್ರೆ ನೀವು ಮಸ್ತಂಚೂಟ್ ಏನ್ ಮಾಡ್ಬೇಕು? ಹಣವನ್ನ, ಲೋಕವನ್ನ ನಾವೇನ್ ಮಾಡ್ಬೇಕು? ದ್ವೇಷಿಸ್ಬೇಕು. ಅದನ್ನ ಬಿಟ್ಕೊಡಕ್ಕೆ, ಅದನ್ನ ಕಳ್ಕೊಳ್ಳಕ್ಕೆ ಅಥವಾ ಅದನ್ನ ತಾತ್ಸಾರ ಮಾಡಕ್ಕೆ ನಾವೇನಾಗಿರ್ಬೇಕು? ಸಿದ್ಧವಾಗಿ ಇರಬೇಕು. ಹಾಲೆಲೂಯ. ಆದ್ರೆ ನೀವೇನಾದ್ರೂ ಲೋಕವನ್ನ, ಹಣವನ್ನ ಪ್ರೀತಿ ಮಾಡಿ ನಾನು ದೇವರನ್ನು ಪ್ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದು ತಪ್ಪು. ಹಾಲೆಲೂಯ. ನೀವು ಯಾವಾಗ ದುಡ್ಡನ್ನು ಪ್ರೀತಿಸ್ತೀರೋ, ಯಾವಾಗ ಕೆಲಸವನ್ನ ಪ್ರೀತಿಸ್ತೀರೋ, ದುಡ್ಡಿಗೆ ಸಂಬಂಧಪಟ್ಟ ಲೋಕದ ಯಾರನ್ನೇ ನೀವು ಪ್ರೀತಿಸಿದ್ರು ಅವಾಗ ನೀವು ದೇವರನ್ನ ಏನ್ ಮಾಡ್ತಾ ಇದ್ದೀರಾ? ತಾತ್ಸಾರ ಮಾಡ್ತಾ ಇದ್ದೀರಾ, ದ್ವೇಷಿಸ್ತಾ ಇದ್ದೀರಾ. ಹಾಲೆಲೂಯ. ಇವಾಗ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿನೇ ನೀವು ಎಷ್ಟು ಸಾರಿ ನಿಮಗೆ ಅನೇಕ ರೀತಿಯಲ್ಲಿ ತೀರ್ಮಾನ ತಗೋಬೇಕಾದಂತ ಸಂದರ್ಭಗಳು ಬರುವಾಗ ನೀವೇನ್ ಮಾಡಿರ್ತೀರಾ? ಅನೇಕ ಒತ್ತಡಗಳಿಂದ ಒಂದು ವೇಳೆ ಕೆಲಸಕ್ಕೆ ಹೋಗಲೇಬೇಕು, ಅವಾಗ ನೀವು ಸಭೆಗೆ ಹೋಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ನಿಮ್ಮ ದೇಹಕ್ಕೆ ಮುಖ್ಯ ಕೊಡ್ತೀರಾ, ದೇವರಿಗೆ ಮುಖ್ಯ ಕೊಡ್ತೀರಾ, ದುಡ್ಡಿಗೆ ಮುಖ್ಯ ಕೊಡ್ತೀರಾ ಅಥವಾ ದೇವರಿಗೆ ಮುಖ್ಯ ಕೊಡ್ತೀರಾ, ನಿಮ್ಮ ಆರೋಗ್ಯಕ್ಕೆ ಮುಖ್ಯ ಕೊಡ್ತೀರಾ ಅಥವಾ ನೀವು ದೇವರಿಗೆ ಮುಖ್ಯ ಕೊಡ್ತೀರಾ? ಈ ರೀತಿ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳುವಾಗ ಅನೇಕ ಸಾರಿ ಲೋಕದ ಸಂಬಂಧಗಳಿಗೆ ನೀವು ಹೆಚ್ಚು ಮುಖ್ಯ ಕೊಡುವವರಾಗಿರ್ಬೋದು, ಹಣಕಾಸಿಗೆ ಹೆಚ್ಚು ಮುಖ್ಯ ಕೊಡುವವರಾಗಿರ್ಬೋದು, ನೀವು ಮುಂದೆ ಇರುವ ನಿಮ್ಮ ಭವಿಷ್ಯದ ಆಸೆಗಳಿಗೆ, ನಿಮ್ಮ ಮನಸ್ಸು ಶರೀರ ಬಯಸುವ ಬಯಕೆಗಳಿಗೆ ನೀವು ಬೆಲೆ ಕೊಟ್ಟು ಎಲ್ಲೋ ಒಂದು ಕಡೆ ದೇವರನ್ನ ಒಳಗಡೆ ಭಕ್ತಿ ಇದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ? ದೇವರನ್ನ ತಾತ್ಸಾರ ಮಾಡಿ ಪಕ್ಕ ಇಡೋ ಕೆಲಸವನ್ನ ಮಾಡ್ತಾ ಇದ್ದೀರಾ. ಹಾಲೆಲೂಯ. ಅವ್ರನ್ನವ್ರು ಮಾತ್ರ ಒಂದ್ಸರಿ ಕೈ ಎತ್ತಿ ಹಾಲೆಲೂಯ ಹೇಳಿ. ಹಾಲೆಲೂಯ. ನಿಜನಾ? ಹೌದಲ್ವಾ? ಎಲ್ಲೋ ಒಂದ್ ಕಡೆ ಎರಡು ಆಪ್ಷನ್ ನಮಗೆ ಕೊಡುವಾಗ ಕಷ್ಟಪಟ್ಟು ನಾವು ದೇವರಿಗಿಂತ ಜಾಸ್ತಿ ಲೋಕವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತೇನು ಹೇಳಿದೆ ದೇವರ ವಾಕ್ಯ? ನಾವಾಗಿ ಒಂದೊಂದನೇ ಓದೋಣ. ಯಾಕೆ ಭಕ್ತಿಯಲ್ಲಿ ನಾವಿರ್ಬೇಕು? ನಿಮಗೆ ಒಂದು ಎರಡು ಉದಾಹರಣೆನ ನಾನು ಕೊಡ್ತೀನಿ. ಅದಕ್ಕೆ ಮುಂಚೆ ನಾವೊಂದು ವಾಕ್ಯವನ್ನು ಓದೋಣ. 1 ತಿಮೋಥಿ 4ನೇ ಅಧ್ಯಾಯ 8ನೇ ವಾಕ್ಯ. 1 ತಿಮೋಥಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದೋಣ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗಿದೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಹಾಲೆಲೂಯ. ಪದದೊಳಗೆ ಹೇಳಿ, ಏನಕ್ಕೆ ಬದುಕೋದು? ಏನಕ್ಕೆ ಕೆಲಸಕ್ಕೆ ಹೋಗುದು? ಏನಕ್ಕೆ ಹೆಚ್ಚಿಗೆ ದುಡಿಯೋದು? ಏನಕ್ಕೆ ನಾವು ದೇವರಿಗಾಗಿ ಇರುವುದು? ಯಾತಕ್ಕೋಸ್ಕರವಾಗಿ ನಾವು ಪ್ರೇಯರ್ ಮಾಡೋದು? ಎಲ್ಲ ತಿಳ್ಕೊಳ್ಳಿ. ನೀವು ಎಷ್ಟು ಕಷ್ಟಪಟ್ಟರು, ನೀವು ಎಷ್ಟು ಸೇವೆ ಮಾಡಿದ್ರು, ನೀವು ಏನೇ ಕಾರ್ಯ ಮಾಡಿದ್ರು, ನಿಮ್ಮೊಳಗೆ ಪ್ರೀತಿ ಭಕ್ತಿ ಇಲ್ಲ ಅಂದ್ರೆ ಅದೆಲ್ಲ ಏನಾಗಿದೆ? ವ್ಯರ್ಥ. ಈಗ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಉಸಿರಿಲ್ಲ ಅಂದ್ರೆ, ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ, ನೀವು ಸಂಪಾದಿಸಿರುವ ಹಣ, ನಿಮ್ಮ ಜೊತೆಲಿರೋ ಹೆಂಡತಿ, ನಿಮ್ಮ ಮಕ್ಕಳು, ನೀವು ಕಟ್ಟಿಸಿರೋ ಹೊಸ ಮನೆ ನಿಮಗೆ ಎಷ್ಟು ಮಟ್ಟಿಗೆ ಪ್ರಯೋಜನ? ಹಾಲೆಲೂಯ. ಈಗ ಒಂದ್ಸತಿ ಯೋಚನೆ ಮಾಡಿ, ನೀವು ಮನೆ ಕಟ್ಟಿಸಿರ್ತೀರ, ಒಳ್ಳೆ ಮನೆ, ನಿಮಗೆ ಬೇಕಾಗಿರೋ ರೀತಿ ಎಲ್ಲ ಅನುಕೂಲನ ಅದರಲ್ಲಿ ಮಾಡಿಸ್ಕೊಂಡಿದ್ದೀರ, ನಿಮ್ ಕೈ ಕಾಲಿಗೆ ಸ್ವಾಧೀನ ಇಲ್ಲ ಅಂತಂದ್ರೆ ಅದನ್ನ ಅನುಭವಿಸೋದು ಯಾರು? ಈಗ ನನ್ನ ಪ್ರಶ್ನೆ, ನೀವು ಲೌಕಿಕವಾಗಿ ಒಳ್ಳೆ ವರ್ಕೌಟ್ ಮಾಡೋ ಜಿಮ್ ಅಲ್ಲಿರೋ ಪ್ರಾಕ್ಟೀಸರ್ ಅಂತ ತಿಳ್ಕೊಳ್ಳೋಣ. ನೀವೇನು ಒಳ್ಳೆ ಜಿಮ್ ವರ್ಕೌಟ್ ಪರ್ಸನ್,
ಚೆನ್ನಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀರಾ, ಆಹಾರ ಕ್ರಮವಾಗಿ ತಗೊಳ್ತೀರಾ, ಪಕ್ಕ ಕೆಲಸಕ್ಕೆ ಹೋಗ್ತೀರಾ, ಒಳ್ಳೆ ಹಣ ಸಂಪಾದಿಸ್ತೀರಾ, ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಿಮ್ಮನ್ನ 4 ಜನ ತುಂಬಾ ಗೌರವಿಸ್ತಾರೆ. ಆದ್ರೆ ನಿಮಗೆ ದೇವರ ಕೃಪೆ ಇಲ್ಲದಿರಾ ಒಂದು ನೀವು ಉಸಿರೊಟ್ಟೋದ್ರೆ ನಿಮ್ಮ ಜೀವನ ಏನು? ನಿಮ್ಮನ್ನ ಪ್ರೀತಿ ಮಾಡೋರು, ನಿಮಗೆ ಜಿಮ್ಮಲ್ಲಿ ಹೇಳ್ಕೊಟ್ಟವರು, ನೀವು ಆಸೆ ಪಟ್ಟು ಮದುವೆ ಮಾಡಿಕೊಂಡ್ರು ನಿಮ್ಮ ಹೆಂಡತಿ, ನಿಮ್ಮನ್ನ ಮನೆಗೆ ಬಂದ ತಕ್ಷಣ ಕೈ ಎದ್ದು ನೋಡೋ ಮಕ್ಕಳು ಎಲ್ಲರೂ ಒಂದೊಂದು ಮಣ್ಣಾಕಿ ನಿಮ್ಮನ್ನು ಮುಚ್ಚಿಬಿಡ್ತಾರೆ. ಹಲ್ಲೆಲೂಯಾ, ಆಮೆನ್. ಆದ್ರೆ ಇವತ್ತು ದೇವರು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ದೇಹಕ್ಕಿಂತ, ನನ್ನ ಬೈಬಲಲ್ಲಿ ಒಂದು ವಾಕ್ಯ ಹೇಳಿದೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ದೇಹಕ್ಕಿಂತ ಉಡುಪಿಗಿಂತ ದೇಹ, ಆಹಾರಕ್ಕಿಂತ ಆರೋಗ್ಯ ಎಷ್ಟೋ ಬೆಲೆ ಬಾಳುವಂಥದ್ದು, ಮುಖ್ಯವಾದಂಥದ್ದು ಆಗಿದೆ. ಈಗ ನಾನು ನಿಮ್ಗೆ ಕೇಳೋ ಪ್ರಶ್ನೆ, ಫಸ್ಟ್ ನೀವಿದ್ರೆ ಆಮೇಲೆ ನಿಮ್ಮ ಆರೋಗ್ಯ, ನಿಮ್ಮ ಆರೋಗ್ಯ ಇದ್ರೆ ನಿಮ್ಮ ಮುಖದ ಅಂದ, ನೀವು ಚೆನ್ನಾಗಿರೋದಾದ್ರೆ ಆಮೇಲೆ ನಿಮ್ಮ ಸುತ್ತಮುತ್ತ ಜನ, ಆಮೇಲೆ ನಿಮ್ಮ ಆಸ್ತಿ, ಆಮೇಲೆ ನಿಮ್ಮ ಫ್ಯೂಚರ್. ಈಗ ನೀವು ಒಳಗಡೆ ನೀವೇ ಇಲ್ಲ ಅಂದ್ರೆ ನಿಮ್ಮ ಎಲ್ಲ ಏನಾಯ್ತು? ಹಲ್ಲೆಲೂಯಾ. ಇವತ್ತು ಯೋಚನೆ ಮಾಡ್ಕೊಳ್ಳಿ, ನೀವು ತುಂಬಾ ಸಮಯ ಯಾವುದು ನೋಡ್ತಾ ಇದ್ದೀರಾ? ನಿದ್ದೆ ಮಾಡ್ಬೇಕು. ಯಾಕೆ? ದೇಹ ಚೆನ್ನಾಗಿರ್ಬೇಕು, ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಬೇಕು, ಒಳ್ಳೆ ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಚಿಕನ್ ತಿನ್ನಬೇಕು, ಏನೇನೇನೇನು ಆಸೆ ಇದೆಯೋ ಅದೆಲ್ಲ ಪೂರೈಸ್ಕೊಳ್ಬೇಕು, ತುಂಬಾ ಸಂತೋಷ. ಆದ್ರೆ ದೇವರನ್ನ ಬಿಟ್ಟು ಎಲ್ಲಿ ಓಡೋಗ್ತಾ ಇದ್ದೀರಾ? ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಓಡೋಗ್ತಾ ಇದ್ದೀರಾ. ದೇವರನ್ನ ಬಿಟ್ಟು ಎಲ್ಲಿ ಓಡೋಗ್ತಾ ಇದ್ದೀರಾ? ಹಣ ಸಂಪಾದಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇದ್ದೀರಾ. ದೇವರನ್ನ ಬಿಟ್ಟು ಎಲ್ಲಿ ಓಡೋಗ್ತಾ ಇದ್ದೀರಾ? 4 ಜನದಲ್ಲಿ ಗೌರವ ಸಂಪಾದಿಸ್ಕೊಳ್ಬೇಕು, ಒಳ್ಳೆ ರೀತಿಯ ಪದವಿ ಬರಬೇಕು, ಒಳ್ಳೆ ಒಡವೆಗಳು ಹಾಕೊಳ್ಬೇಕು, ಸುಖ ಪಡ್ಬೇಕಂತ ಓಡೋಗ್ತಾ ಇದ್ದೀರಾ. ನಿಮ್ಗೊಂದು ಎಚ್ಚರಿಕೆ ಏನಂದ್ರೆ, ಇದೆಲ್ಲ ಆಗ್ಬೇಕಂದ್ರೆ ಫಸ್ಟ್ ನೀವು ಬದುಕಿರ್ಬೇಕು. ಹಲ್ಲೆಲೂಯಾ. ಹೇಳಿ, ಫಸ್ಟ್ ನಾನು ಬದುಕಿದ್ರೆ ಅವಾಗ ನನಗೇನಾಗ್ತಾರೆ? 4 ಜನ ಗೌರವ ಕೊಡ್ತಾರೆ, ನಾನು ಚೆನ್ನಾಗಿರೋದು 4 ಜನಕ್ಕೆ ಕಾಣಿಸುತ್ತೆ, ನನ್ನ ಕೂಡಿಟ್ಟಿರೋ ಹಣ, ನಾನು ಸಂಪಾದಿಸಿರುವ ಹೆಸರು, ನನಗಿರೋ ಮನೆ, ಅದನ್ನು ನಾನು ಅನುಭವಿಸುವುದಕ್ಕೆ ನಾನಿರ್ತೀನಿ. ಹಲ್ಲೆಲೂಯಾ. ಈಗ ಯೋಚನೆ ಮಾಡಿ, ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಹೌದು ನೀವು ಕೆಲಸ ಮಾಡ್ಬೇಕು. ಹಂಗಂದ್ರೆ ಪಾಸ್ಟರ್ ಇರೋ ಲೆಕ್ಕದಲ್ಲಿ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬೈಬಲ್ ಹಿಡ್ಕೊಂಡು ಮನೇಲಿ ಕೂತ್ಕೊಳ್ಬೇಕಾ? ಖಂಡಿತ ಅಲ್ಲ. ಆದ್ರೆ ನೀವು ನಿಮ್ಮನ್ನೇ ಯೋಚನೆ ಮಾಡಿ ನೋಡ್ಕೊಳ್ಳುವಾಗ, ಇವತ್ತಿನ ನನ್ನ ಮೆಸೇಜಿನ ಒಂದು ಮುಖ್ಯವಾದ ಅಂಶ, ನಿಮಗೆ ಯಾವಾಗಲೆಲ್ಲ ಕ್ವಶನ್ ನಿಮ್ಮ ಮನಸ್ಸಲ್ಲಿ ಬರುತ್ತೋ, ಯಾವಾಗೆಲ್ಲ ತೀರ್ಮಾನ ಮಾಡಬೇಕಾಗಿರೋ ಹಂಗಿಗೆ ನೀವು ಬರ್ತಿರೋ, ದೇವರ ಲೋಕನ, ದೇವರ ಹಣನ, ದೇವರ ಅಥವಾ ಬೇರೆ ಇನ್ಯಾವುದೋ ವ್ಯಕ್ತಿನ, ಕೊನೆಯಲ್ಲಿ ನೀವ ದೇವರ ಅನ್ನುವಾಗ ನಿಮ್ಮ ಅಂತಿಮವಾದ ಆಯ್ಕೆ ಏನಾಗಿರಬೇಕು? ನನಗೆ ದೇವರೇ ಮುಖ್ಯ, ಅವರಿದ್ರೆ ನನ್ನ ಉಸಿರಿದೆ, ನಾನು ಉಸಿರಿದ್ರೆ ಮಿಕ್ಕಿದ್ದೆಲ್ಲ ಇದೆ ಅನ್ನುವ ಅರ್ಥ, ಆ ಉನ್ನತವಾದ ಸತ್ಯ ನಿಮಗೆ ತಿಳಿಬೇಕು. ಹಲ್ಲೆಲೂಯಾ. ಇಲ್ಲ ಪದವರಿಗೆ ಹೇಳಿ, ಫಸ್ಟ್ ದೇವರು, ಆಮೇಲೆ ಮಿಕ್ಕಿದವರೆಲ್ಲ. ಹಲ್ಲೆಲೂಯಾ. ಎಷ್ಟೋ ಜನ ಹೆಂಡತಿ ಬೈಬಿಟ್ರೆ ಪ್ರೇರಣೆ ಮಾಡಲ್ಲ. ಆಮೆನ್. ಇನ್ನೆಷ್ಟೋ ಜನ ಗಂಡ ಕೋಪ ಮಾಡಬಹುದು ಅಂತ ಬೈಬಲೇ ತೆಗೆಯಲ್ಲ. ಆಮೆನ್. ಇನ್ನೆಷ್ಟೋ ಜನ ಪ್ರಮೋಷನ್ ಮಿಸ್ ಆಗೋಗುತ್ತೆ ಅಂತ ಭಾನುವಾರ ರಜಾನೇ ಕೇಳಲ್ಲ. ಇನ್ನೆಷ್ಟೋ ಜನ ನಡೆದ್ರೆ ಕಾಲು ನೋವು ಬರುತ್ತೆ ಅಂತ ಚರ್ಚೆಗೆ ಬರಲ್ಲ. ಎಲ್ಲ ಹುಷಾರಾಗಿರಿ. ಕಾರಣ ಹೇಳಿ ದೇವರಿಗೆ ಮುಖ ತಪ್ಪಿಸ್ಕೊಳ್ತಾರೋ ಎಲ್ಲರಿಗೂ ನಿಮ್ಮ ಆಯುಷ್ಯ ದೇವರ ಕೈಯಲ್ಲಿ ಅಂತ ಜ್ಞಾಪಕದಲ್ಲಿ ಇರಲಿ. ಹಲ್ಲೆಲೂಯಾ. ಹಾಗೆ ನಾವು ಇನ್ನೊಂದು ವಾಕ್ಯವನ್ನು ಓದೋಣ. ಎಲ್ಲ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ 43ರಿಂದ 48 ನಾವು ಓದೋಣ. ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ 43ರಿಂದ 48. ಆಮೆನ್. ಯಾರಾದರೂ ಫಾಸ್ಟ್ ಆಗಿ ಓದಿ. ಯೇಸು ಅವನಿಗೆ ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾಗ ಮಾಡಿ ತನ್ನ ತಲೆಯ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದವಾಗಿರ್ಬೇಕಂತ ಆಸೆ? ಎಷ್ಟು ಜನಕ್ಕೆ ಒಳ್ಳೆ ದುಡ್ಡು ಸಂಪಾದಿಸಬೇಕು, ಮನೆ ಬೇಕು, ಆರೋಗ್ಯ ಬೇಕು, ಮನೆ ವಾತಾವರಣದಲ್ಲಿ ಚೆನ್ನಾಗಿ ಸಂತೋಷ ಇರಬೇಕು,
ದಿನಕ್ಕೆ ದಿನಕ್ಕೆ ನಮ್ಮ ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಬರಬೇಕು. ನಿಮ್ಮ ಆಸೆ ಎಲ್ಲ ಒಳ್ಳೆ. ಹಲ್ಲೆಲೂಯಾ. ನನ್ನ ಪ್ರಶ್ನೆ, ನೀವು ಇದನ್ನೆಲ್ಲ ದೇವರ ಹತ್ರ ತಗೊಂಡ್ಬಂದು ಬೇಡುವಾಗ ಯಾಕೆ ದೇವರು ನಿಮ್ಮನ್ನ ಆಶೀರ್ವದಿಸಬೇಕು? ಯಾಕೆ ದೇವರು ನಿಮ್ಮ ಬಯಕೆಯನ್ನು ಈಡೇರಿಸಬೇಕು? ನೀವು ದೇವರಿಗಾಗಿ ಇದುವರೆಗೂ ಎಲ್ಲ ಮಿಕ್ಕಿದವರಿಗಿಂತ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ತೋರ್ಪಡಿಸುವ ಹಾಗೆ ಏನನ್ನ ಮಾಡಿದ್ದೀರಾ? ಹಲ್ಲೆಲೂಯಾ. ಒಂದ್ಸಾರಿ ಗಮನಿಸ್ಕೊಳ್ಳಿ. ಈ ಶಿಷ್ಯರೆಲ್ಲ ಯೇಸು ಸ್ವಾಮಿ ಜೊತೆಲಿ ಯಾವಾಗಲೂ ಇದ್ದವರು. ಅವ್ರು ಮಾಡ್ತಾ ಇದ್ದ ಅದ್ಭುತಗಳನ್ನ ಕಣ್ಣಾರೆ ಕಂಡಿರೋರು. ಯೇಸು ಸ್ವಾಮಿನೇ ಬರಬೇಕಾಗಿರೋ ಕ್ರಿಸ್ತನಂತ ಅರಿತುಕೊಂಡಿದ್ದವರು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಹೆಂಗಸು ಬರ್ತಾ ಇದ್ದಾರೆ ಇಲ್ಲಿ. ಆಕೆ ತುಂಬಾ ಪಾಪ ಮಾಡುವ ಸ್ತ್ರೀ. ಆಕೆ ಮಾಡೋ ಪಾಪ ಜಾಸ್ತಿ ಇದೆ. ಅಲ್ಲಿ ಯೇಸು ಸ್ವಾಮಿ ಹತ್ರ ಬರುವಾಗಲೇ ಅಲ್ಲೆಲ್ಲರೂ ಟೀಕೆ ಮಾಡಿ ಹೇಳ್ತಾರೆ, ಇವರು ಪ್ರವಾದಿ ಆಗಿದ್ರೆ ಕೂಡ ಪಾಪಿಗಳನ್ನೆಲ್ಲ ಹತ್ತಿರಕ್ಕೆ ಬಿಡ್ತಾರಲ್ಲ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳಿ, ನಿನ್ನ ದುಡ್ಡಿಂದ ನಿನ್ನ ದೇವರನ್ನ ಮೆಚ್ಚಕ್ಕಾಗಲ್ಲ. ನೀನಿರುವ ಯಾವ ಅಂಗದಿಂದ ನಿನ್ಗೆ ಒಳ್ಳೆ ಹಾಡಾಡಕ್ಕೆ ಬರ್ಬೋದು, ನೀವು ಒಳ್ಳೆ ವರ್ಷಿಪ್ ಲೀಡರ್ ಆಗಿರ್ಬೋದು, ನೀವು ಚೆನ್ನಾಗಿ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡಿರ್ಬೋದು, ನಿಮ್ಗೆ ಒಳ್ಳೆ ಮನೆ ಇರ್ಬೋದು, ನಿಮಗೆ ಅನೇಕ ರೀತಿಯಲ್ಲಿ ಒಳ್ಳೆ ಗೌರವ ಪದವಿಗಳಿರ್ಬೋದು. ಅದು ಯಾವುದರಿಂದಲೂ ನೀವು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೃದಯದಲ್ಲಿ ಭಕ್ತಿಯುಳ್ಳವರಾಗಿ ಪ್ರೀತಿಯಿಂದ ಎಷ್ಟು ಮಟ್ಟಿಗೆ ನೀವು ದೇವರನ್ನ ಗೌರವಿಸ್ತೀರಾ, ಆಸಕ್ತಿಯಿಂದ ದೇವರನ್ನ ಸನ್ಮಾನಿಸ್ತಿರೋ, ಆ ಪ್ರೀತಿಯ ವ್ಯಕ್ತಪಡಿಸುವಿಕೆಯಿಂದಲೇ ದೇವರು ನಿಮ್ಮನ್ನು ಕ್ಷಮಿಸುವವರಾಗಿದ್ದಾರೆ, ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ, ಒಳ್ಳೆ ಸ್ಥಿತಿಗೆ ದೇವರು ತರುವವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಒಂದ್ಸರಿ ನಿಮ್ಮ ಮನಸ್ಸನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿ ಶಿಷ್ಯರು ಹೇಳ್ತಾರೆ, ಇವಳು ಬಂದು ಅನ್ಯಾಯವಾಗಿ ಒಳ್ಳೆ ಬೆಲೆ ಬಾಳುವ ತೈಲವನ್ನ ನಿನ್ನ ಕಾಲಲ್ಲಿ ಸುರಿದು ವ್ಯರ್ಥ ಮಾಡಿಬಿಟ್ಟಿದ್ದಾಳೆ. ಇವತ್ತು ನೀವು ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ. ಅನೇಕರು ನೀವು ದೇವರಿಗಂತ ಏನಾದ್ರೂ ಮಾಡುವಾಗ 10 ಸರಿ ಯೋಚನೆ ಮಾಡ್ಬಿಟ್ಟಿದ್ದೀರ. ದಶಮಭಾಗ ಕೊಡೋರು, ಕಾಣಿಕೆ ಕೊಡೋರು, ಆಚೆ ಕಡೆ ನೀವು ಹೋದ್ರೆ ಒಂದು ಸಾರಿಗೆ ಹಾಸ್ಪಿಟ್ಲಿಗೆ 5,000 ಕೊಟ್ರೆ ನಿಮ್ಮ ಮನಸ್ಸಿಗೆ ನನಗನ್ಸಿರೋ ಪ್ರಕಾರ ಯಾರು ನೋವಾಗಲ್ಲ. ಒಂದು ವೇಳೆ ನೀವು ಆಚೆ ಹೋಗಿ ಒಂದು ಪಿಕ್ನಿಕ್ ಟೂರ್ಗೋ ಖರ್ಚು ಮಾಡಿಕೊಂಡು ಬಂದಾಗ ನಿಮ್ಮ ಮನಸ್ಸಿಗೆ ಏನು ಬೇಸರ ಆಗಲ್ಲ. ನೀವು ಸತತವಾಗಿ ದೇವರಿಗಾಗಿ ಏನಾದ್ರು ಮಾಡ್ಬೇಕಂತ ಅನ್ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಪ್ರಾಕ್ಟೀಸ್ ಆಗಿ ಮುಂದೆ ಹೊಡೆಯೋದು. ಹಲ್ಲೆಲೂಯಾ. ಅವಾಗ ಒಂದ್ಸರಿ ಯೋಚನೆ ಮಾಡಿ, ನೀವು ಯಾವ ರೀತಿಯಲ್ಲಿ ಲೋಕಕ್ಕೆ ಮುಖ್ಯ ಕೊಡ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ದೇವರಿಗೆ ಮುಖ್ಯ ಕೊಡ್ತಾ ಇದ್ದೀರಾ. ಅದೇ ತರ ನೀವು 1 hour ಒಂದು ಯಾವ್ದನ್ನ ಮೂವಿನ ಹಾಕಿನೋ, ಒಂದು ಯಾವ್ದನ್ನ ಪ್ರೋಗ್ರಾಮ್ ಹಾಕಿನೋ ಮೊಬೈಲಲ್ಲಿ ಕೊಟ್ರೆ, ರಾತ್ರಿ 12 ಗಂಟೆಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಮುಗಿವರೆಗೂ ಆಸಕ್ತಿಯಿಂದ ನೋಡ್ತಾರೆ. ಅದೇ ಒಂದು ಅರ್ಧ ಗಂಟೆ ಸಮ್ಮುಖದಲ್ಲಿ ಕೂತ್ಕೊಂಡು ದೇವರಲ್ಲಿ ಉತ್ಸಾಹವಾಗಿ ಪ್ರೇಯರ್ ಮಾಡಿ ಅಂದ್ರೆ ಖಂಡಿತವಾಗ್ಲೂ ಕಣ್ಣಿಗೆ ಏನಾಗಿರುತ್ತಂತೆ, ಶಿಷ್ಯರ ಕಣ್ಣಿಗೆ ಏನಾಗಿದ್ದು, ಭಾರವಾಗಿದ್ದು ಅಂತ ದೇವರಾಗಿ. ಈಗ ನಿಮ್ಮನ್ನ ಹೋಲಿಕೆ ಮಾಡಿ ನೋಡ್ಬೋದು. ಈಗ ಒಂದು ವ್ಯಕ್ತಿ ಆಸಕ್ತಿ ಇರೋನಾದ್ರೆ 2 ವ್ಯತ್ಯಾಸಗಳನ್ನು ನಿಮ್ಮಲ್ಲಿ ನೀವೇ ಹುಡುಕೊಳ್ಳಿ. ಲೋಕದ ಕಾರ್ಯವನ್ನ ಅಥವಾ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ, ನಿಮ್ಮ ಶರೀರಕ್ಕೆ ಸಂತೋಷ ಆಗುವ ಯಾವುದಾದ್ರೂ ಕಾರ್ಯ ನೀವು ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಮ ದೇಹ ನಿಮಗೆ ಸಹಕರಿಸ್ತಾ ಇದೆ. ನಿಮಗೆ ನಿದ್ದೆ ಬರ್ತಾ ಇಲ್ಲ, ನಿಮಗೆ ಆಯಾಸ ಅನ್ನಿಸ್ತಾ ಇಲ್ಲ, ನಿಮಗೆ ಯಾವ ಸುಸ್ತಾಗ್ತಾ ಇಲ್ಲ, ನಿಮಗೆ ಅನಾರೋಗ್ಯ ಅನ್ನಿಸ್ತಾ ಇಲ್ಲ, ಉತ್ಸಾಹವಾಗಿ ನೀವು ಅದನ್ನ ಮಾಡಿ. ಈಗ ಒಂದು 10,000 ಸಂಬಳ ಕೊಡ್ತಾರಂದ್ರೆ ನೀವು ಬೆಳಗ್ಗೆ ಪರ್ಫೆಕ್ಟ್ ಟೈಮ್ಗೆ ನೀವು ಆ ಕೆಲಸಕ್ಕೆ ಹೋಗ್ತೀರಾ, ಅವ್ರು ಹೇಳಿರೋ ಕ್ರಮ ಎಲ್ಲ ಪಾಲನೆ ಮಾಡ್ತೀರಾ. ಆದ್ರೆ ನೀವು ಚರ್ಚಿಗೆ ಬರ್ಬೇಕಂದ್ರೆ ಆ ಟೈಮ್ಗೆ ಕರೆಕ್ಟ್ ಆಗಿ ನಿಮ್ ಕೈಲಿ ಬರಕ್ಕೆ ಆಗಲ್ಲ. ಆ ಟೈಮ್ ನ ದೇವರಿಗೆ ನಿಮ್ ಕೈಲಿ ಕೊಡೋದಕ್ಕೆ ಆಗಲ್ಲ. ಅವಾಗ ನೀವು ಲೋಕಕ್ಕೆ ಮುಖ್ಯ ಕೊಡ್ತಾ ಇದ್ದೀರಾ, ನೀವು ದೇವರಿಗೆ ಮುಖ್ಯ ಕೊಡ್ತಾ ಇದ್ದೀರಾ, ನೀವು ಯಾರನ್ನ ಸೇವಿಸ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಹಲ್ಲೆಲೂಯಾ. ನನಗೊಂದು ನೇರವಾದ ಪ್ರಶ್ನೆ, ನೀವೆಲ್ಲ ಉತ್ತರ ಕೊಡಿ. ನಿಮ್ಮನ್ನ ಪೋಷಿಸಿ ಸಾಕ್ತಾ ಇರೋದು ದೇವರ, ನೀವ? ಹಲ್ಲೆಲೂಯಾ. ಎಲ್ಲ ಈ ಪ್ರಶ್ನೆನ ನೀವೇ ಒಂದ್ಸತಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಿ. ನೀವು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ನಿಮಗೆ ತುಂಬ ಜನ ಸಪೋರ್ಟ್ ಇರ್ಬೋದು, ನಿಮಗೆ ಸಂಬಳ ಬರ್ತಾ ಇರ್ಬೋದು, ನೀವು ಒಳ್ಳೆ ಆರೋಗ್ಯವಾಗಿರ್ಬೋದು, ಒಂದು ತಕ್ಕ ಮಟ್ಟಿಗೆ ನೀವು ಸಾಹುಕಾರರಾಗಿರ್ಬೋದು. ನಿಮ್ಮ ಪರಿಸ್ಥಿತಿ ಏನೇ ಇದ್ರೂ ಅದಕ್ಕೆ ಕಾರಣ ಯಾರು? ನೀವು ಸಂಪಾದಿಸಿದ್ರ? ನೀವು ಆರೋಗ್ಯವಾಗಿರೋದಕ್ಕೆ ಕಾರಣ ಯಾರು? ನೀವು ತಿನ್ನೋ ಆಹಾರದಿಂದ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಬಹುಶಃ ನೀವು ತುಂಬ ತಪ್ಪಾದ ದಾರಿಯಲ್ಲಿ ಇದ್ದೀರಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ತಿನ್ನುವ ರೊಟ್ಟಿ ಮಾತ್ರದಿಂದ ನೀನು ಬದುಕಲ್ಲ, ದೇವರ ಬಾಯಿಂದ ಹೊರಡುವ ಎಲ್ಲ ಮಾತುಗಳಿಂದನೇ ನೀನು ಜೀವಿಸುವವನಾಗಿದ್ದೀಯಾ. ಹಲ್ಲೆಲೂಯಾ. ಈಗ ನಿಮಗೆ ದೇವರ ಅವಶ್ಯಕತೆ ಎಷ್ಟು ಅಂತ ಅರ್ಥ ಆಗುವವರೆಗೂ ನೀವು ದೇವರ ಸಮ್ಮುಖವನ್ನು ಹುಡುಕೋದಕ್ಕೆ ನಿಮ್ಮ ಕೈಲಿ ಆಗಲ್ಲ. ಆಮೆನ್. ಏನ್ ಹೇಳಿದೆ ದೇವರ ವಾಕ್ಯ ಅಲ್ಲಿ? ಆಕೆ
ದೇವರ ಕಾಲುಗಳನ್ನ ಹೆಂಗೆ ಒರೆಸಿದಾಳ, ಹೆಂಗೆ ತೊಳೆದಿದ್ದಾಳಂತೆ? ಕಣ್ಣೀರಿನಿಂದ ದೇವರ ಕಾಲನ್ನ ತೊಳೆದಿದ್ದಾಳೆ. ತನ್ನ ತಲೆ ಕೂದಲಿಂದ ದೇವರ ಕಾಲನ್ನು ಒರೆಸಿದ್ದಾಳೆ. ಶ್ರೇಷ್ಠವಾದ ತೈಲವನ್ನ ದೇವರ ಕಾಲಿಗೆ ಹಚ್ಚಿದ್ದಾಳೆ. ಆತನ ಜೊತೆಲೇ ಇದ್ದು ಆತನ ಬೆಲೆಯನ್ನು ಅರಿತಿರುವ ಶಿಷ್ಯರು ಎರಡು ಕಾರ್ಯವನ್ನು ಮಾಡಿದ್ದಾರೆ. ಏನು ಗೊತ್ತಾ, ಅಲ್ಲಿ ದೇವರು ಹೇಳ್ತಾ ಕೇಳ್ತಾ ಇದ್ದಾರೆ, ನಿಮ್ಮ ಮನೆಗೆ ನಾನು ಬಂದಿದ್ದೀನಿ, ನೀವೇ ನನ್ನ ಕರೆದಿದ್ದು ಮನೆಗೆ, ಆದ್ರೆ ಕಾಲು ತೊಳೆಯಕ್ಕೆ ನೀವು ನೀರು ಕೊಡ್ಲಿಲ್ಲ. ನಿಮ್ಮ ಮನೆಗೆ ನನ್ನ ಕರೆದ್ರಿ, ನಿಮ್ಮ ಅವಶ್ಯಕತೆಗೋಸ್ಕರ ನನ್ನನ್ನು ಬೇಡ್ಕೊಳ್ತಾ ಇದ್ದೀರಾ, ಆದ್ರೆ ನೀವು ನನಗೆ ಏನ್ ಕೊಡ್ಲಿಲ್ಲ? ತಲೆಗೆ ಒಂದು ಸ್ವಲ್ಪ ಕೂಡ ಎಣ್ಣೆಯನ್ನ ಹಚ್ಚಲಿಲ್ಲ. ಈಮಾನ್ ಆಗಿರುವಾಗ ನೀವು ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಲೆಲೂಯ. ಈಗ ನೀವು ಯೋಚನೆ ಮಾಡ್ಕೊಳ್ಳಿ. ಅವಾಗ ಶಿಷ್ಯರು ಹೇಳಿದ್ದಾರೆ, ಅಯ್ಯಯ್ಯೋ ಅವ್ರು ಮಾಡಿಲ್ಲ, ಆದ್ರೆ ಆ ಸ್ತ್ರೀ ಮಾಡಿದ ಸಮಯದಲ್ಲಿ ಅವ್ರು ಹೇಳಿದ ಮಾತೇನು ಗೊತ್ತಾ? ಎಷ್ಟು ಬೆಲೆ ಬಾಳುವಂತಹ ಈ ತೈಲವನ್ನ ಅನ್ಯಾಯವಾಗಿ ತಂದು ದೇವರ ಯೇಸ್ವಾಮಿ ಕಾಲಲ್ಲಿ ಹಾಕಿಬಿಟ್ರಲ್ಲ. ನೀವು ತಿಳ್ಕೊಳ್ಳಿ, ನೀವು ದೇವರಿಗಾಗಿ ಏನೇ ಮಾಡಿದ್ರು ಕೂಡ ಅದಕ್ಕೆ 1000 ಪಟ್ಟಾಗಿ ದೇವರಿಂದ ನಿಮಗೆ ಪ್ರತಿಫಲ ಬರುತ್ತೆ. ಒಂದು ವೇಳೆ ನೀವು ದಶಮಭಾಗ ಕಾಣಿಕೆಗಳನ್ನು ಕೊಡೋದೇ ಅಲ್ಲ, ನೀವು ಸಭೆಗೆ ಬರ್ಬೋದು, ನೀವು ಪ್ರಾರ್ಥನೆ ಮಾಡಬಹುದು, ಯಾರಾದ್ರೂ ಒಬ್ರು ಬಡವರಿಗೆ ದೇವರ ಸುವಾರ್ತೆ ಸಾರಬಹುದು, ದೇವರ ಹೆಸರಲ್ಲಿ ಕಣ್ಣೀರು ಸುರಿಸ್ತಾರೆ ಯಾರಿಗೆ ನೀವು ಒಂದು ಸಮಾಧಾನ ಮಾಡಬಹುದು, ಅಥವಾ ದೇವರಿಗಾಗಿ ತ್ಯಾಗವಾಗಿ ಸಭೆಯಲ್ಲಿ ಯಾವುದಾದ್ರೂ ಒಂದು ಸೇವೆಗೆ ನೀವು ಜವಾಬ್ದಾರಿಯಾಗಿ ಒಪ್ಕೊಳ್ಬಹುದು. ನೀವು ದೇವರಿಗಂತ ಏನೇ ಮಾಡಿದ್ರು, ಒಂದು ವೇಳೆ ದೇವರ ನಿಮಿತ್ತ ಯಾರೇ ನಿಮ್ಮನ್ನ ಬೈದಾಗ, ಯಾರೇ ನಿಮ್ಮನ್ನ ಅವಮಾನ ಪಡಿಸಿದಾಗ, ಯಾರೇ ನಿಮ್ಮ ಮನಸ್ಸನ್ನ ನೋವು ಪಡಿಸಿದಾಗ ಅದನ್ನ ಸಹಿಸಿಕೊಂಡ್ರು ಕೂಡ ಅದಕ್ಕೆ ತಕ್ಕದಾದ ಪ್ರತಿಫಲವನ್ನ ದೇವರು ನಿಮಗೆ ಕೊಡುವವರಾಗಿದ್ದಾರೆ. ಹಾಲೆಲೂಯ. ಯಾರಾದ್ರೂ ನಂಬಿಕೆ ನೋಡಿದ್ರೆ ಕೈಗಳನ್ನ ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ. ಹಾಲೆಲೂಯ. ನೀವು ಇವತ್ತೊಂದು ತೀರ್ಮಾನ ಮಾಡ್ಕೊಳ್ಬೇಕು. ಲೌಕಿಕವಾದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಬರಬೇಕಂತ ಆಸೆ ಪಡೋದಾದ್ರೆ, ನಿಮಗೆ ಒಳ್ಳೆ ಆರೋಗ್ಯ ಬೇಕನ್ನೋದಾದ್ರೆ, ನಿಮ್ಮ ಆಯುಷ್ ದಿನಗಳಲ್ಲೆಲ್ಲ ನೀವು ಸಂತೋಷ ಸಮಾಧಾನದಲ್ಲಿ ಜೀವಿಸಬೇಕನ್ನುವುದಾದ್ರೆ, ನಿಮ್ಮ ಮೊದಲನೇ ಆದ್ಯತೆ ದೇವರನ್ನ ಮನಸ್ಫೂರ್ತಿಯಾಗಿ ನೀವು ಪ್ರೀತಿಸುವುದು, ಅದೇ ರೀತಿಯಲ್ಲಿ ಭಕ್ತಿಯುಳ್ಳವರಾಗಿ ದೇವರನ್ನು ನೀವು ಆರಾಧಿಸುವವರಾಗಿರ್ಬೇಕು. ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೀನಿ. ದಾವೀದ ರಾಜನು 3 ಶಿಕ್ಷೆಯಲ್ಲಿ ಯಾವುದು ಬೇಕಂತ ಹೇಳುವಾಗ ಒಂದು ಶಿಕ್ಷೆಯನ್ನು ಆಯ್ಕೆ ಮಾಡಬೇಕು. ಆತನಿಗೆ ದೇವರ ಬಗ್ಗೆ ಚೆನ್ನಾಗಿ ಗೊತ್ತು. ದೇವರು ಕನಿಕರ ಉಳ್ಳವರು, ಅವರು ಮಹಾಪ್ರೀತಿ ಉಳ್ಳ ದೇವರು. ಹಾಲೆಲೂಯ. ಆಗಿರುವಾಗ ಆತನ ಹೇಳ್ತಾನೆ, ನಾನು ಮನುಷ್ಯರ ಕೈಯಲ್ಲಿ ಬೀಳಲ್ಲ, ನಾನು ದೇವರ ಕೈಗಳಲ್ಲಿಯೇ ಬೀಳ್ತೀನಿ. ಹಾಲೆಲೂಯ. ಆ ಸಮಯದಲ್ಲಿ ನಾವು ಒಂದು ವಾಕ್ಯ ನೋಡ್ತೀವಲ್ಲಿ, ಎಲ್ಲ ಅನೇಕ ಸಾವಿರಾರು ಜನಗಳನ್ನ ಆ ಸಂಹಾರಕ ದೂತನು ಸಾಯಿಸ್ತಾ ಬರ್ತಾನೆ. ಅವಾಗ ದಾವೀದ ರಾಜನ ಹೇಳ್ತಾನೆ, ನಾನು ತಪ್ಪು ಮಾಡಿಕೊಂಡು ಇವರೆಲ್ಲ ಅಮಾಯಕರಾದಂತಹ ಜನ, ನೀವು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಶಿಕ್ಷೆಯನ್ನು ಬರಮಾಡಿ ಈ ಅಮಾಯಕ ಜನಗಳನ್ನ ಕಾಪಾಡಬೇಕಂತ ಕೇಳಿಕೊಳ್ಳುವಾಗ ಆ ಒಂದು ಪ್ರವಾದಿ ಮುಖಾಂತರವಾಗಿ ದಾವೀದನಿಗೊಂದು ಕಾರ್ಯವನ್ನು ದೇವರು ತಿಳಿಸ್ತಾರೆ. ಸರಿ, ಒಂದು ಕೆಲಸ ಮಾಡು, ಇನ್ನು ಮುಂದಕ್ಕೆ ಇದನ್ನ ನಿಲ್ಲಿಸ್ತೀನಿ. ನೀನು ಒಂದು ಯಜ್ಞವೇದಿಯಲ್ಲಿ ನನಗೆ ಬಲಿಯನ್ನು ಅರ್ಪಿಸಿ ಸಮಾಧಾನ ಯಜ್ಞಗಳನ್ನು ಕೊಡುವಾಗ ಶಾಂತವಾಗಿ ದೇವರು ಎಲ್ಲದರಲ್ಲಿ ನಿನ್ನ ಕ್ಷಮಿಸ್ತಾರೆ ಅಂತ ಹೇಳಿ ಕಳಿಸುವಾಗ ಅಲ್ಲಿ ಒಂದು ಕಾರ್ಯ ನಡೆಯಿತು. ಅಲ್ಲೇ ಪಕ್ಕದಲ್ಲಿ ಒಂದು ಕಣದಲ್ಲಿ ಒಂದು ನೇಗಿಲನ್ನ ಕಟ್ಟಿಕೊಂಡು ಒಂದು ವ್ಯಕ್ತಿ ಉಳ್ತಾ ಇರ್ತಾನೆ. ಆ ಕಣದಲ್ಲಿರುವ ಎತ್ತುಗಳನ್ನು ನೋಡಿದಾಗ ಆ ಕಣ ಚೆನ್ನಾಗಿದೆ, ಇದು ಯಜ್ಞ ಅರ್ಪಿಸೋದಕ್ಕೆ ಶ್ರೇಷ್ಠವಾದ ಜಾಗವಾಗಿದೆ ಅಂತ ಹೇಳಿ ದಾವೀದನು ಒಬ್ಬರ ಕೈಲಿ ಹೇಳಿ ಕಳಿಸ್ತಾರೆ ತನ್ನ ಸೇವಕರು. ಈಗ ನಿಮಗೊಂದು ಪ್ರಶ್ನೆ, ದಾವೀದನು ಯಾರು? ಒಂದು ಆ ಇಡೀ ದೇಶಕ್ಕೆ ರಾಜ. ಆ ರಾಜನಿಗೆ ಏನಿರುತ್ತೆ ಸಾಮಾನ್ಯವಾಗಿ ಪಕ್ಕದಲ್ಲಿರೋರಿಗೆ ಹೇಳಿ, ನಾನು ನಮ್ಮನೆಗೆ ರಾಜ ಆಗಿ ನನ್ನ ಅಹಂಕಾರ ಜಾಸ್ತಿ ಇದೆ, ದೇಶಕ್ಕೆ ರಾಜ ಆಗಿ ಅವನಿಗೆ ಅಹಂಕಾರ ಇರಬಾರ್ದ? ಹಾಲೆಲೂಯಾ. ಇರ್ತಾ ಇರಲ್ವ? ಆಮೆನ್. ಅವಾಗ ಅಲ್ಲಿ ದೇವರ ವಾಕ್ಯ ಇರುತ್ತೆ, ಅವನು ಹೇಳಿ ಕಳಿಸಿದ ಕೂಡಲೇ ಆ ಒಂದು ಕಣದ ಯಜಮಾನನು, ಆ ಒಂದು ಅಲ್ಲಿನ ಓನರ್ ಹೇಳ್ತಾನೆ, ಅಪ್ಪ ಈ ದೇಶನೇ ನಿನ್ನದು, ಈ ದೇಶದಲ್ಲಿರೋ ಎಲ್ಲದರ ಮೇಲೆ ನಿನಗೆ ಅಧಿಕಾರ ಇದೆ, ಖಂಡಿತವಾಗ್ಲೂ ಈ ಒಂದು ಕಣವನ್ನು ನೀನು ತಗೊಳ್ಬಹುದು, ಅದೇ ತರ ಈ ಒಂದು ನೇಗಿಲು, ಈ ಒಂದು ಹಸುವನ್ನು ತಗೊಂಡು ನೀನು ಇಲ್ಲೇ ನೀನು ದೇವರಿಗೆ ಬಲಿಯನ್ನು ಅರ್ಪಿಸಬಹುದು, ಇದು ನಿನಗೆ ಸೇರಿದಂತೆ ಒಪ್ಪಿಸ್ಕೊಡ್ತಾನೆ. ಈಗ ನಿಮ್ಗೆ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮ ದೇವರ ಬಗ್ಗೆ ನಿಮಗಿರೋ ವೈರಾಗ್ಯ ಎಷ್ಟು ಮಟ್ಟಿಗೆ ನೀವು ದೇವರನ್ನ ಪ್ರೀತಿಸ್ತೀರಾ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ. ನಿಮ್ ಭಕ್ತಿ ಎಷ್ಟಿರುತ್ತೋ ನೀವು ನಡ್ಕೊಳ್ಳೋ ರೀತಿ ಅಷ್ಟು ಬೆಲೆ ಬಾಳುವಂತದ್ದಾಗಿದೆ. ಹಾಲೆಲೂಯಾ. ಈಗ ಅಮ್ಮ ಎಷ್ಟು ಬೆಲೆ ಬಾಳೋ ತೈಲನ್ನ ಅರ್ಪಿಸಿದ್ರು ಅನ್ನೋದಕ್ಕೆ ಅರ್ಥ ನೀವು ಜಾಸ್ತಿ ದುಡ್ಡು ತಗೊಂಡು ದೇವರಿಗೆ ಹಾಕ್ಬಿಡಿ ಅಂತಲ್ಲ, ಆದ್ರೆ ನಿಮಗಿರೋದ್ರಲ್ಲಿ
ಬೆಲೆ ಕಟ್ಟಲಾಗದೇ ಇರೋದ್ರಲ್ಲಿ, ನಿಮಗೆ ಇರೋದ್ರಲ್ಲೇ ಶ್ರೇಷ್ಠವಾದದ್ರಲ್ಲಿ ನೀವು ದೇವರನ್ನು ಗೌರವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಅದೇ ನಾವು ಆದಿಕಾಂಡದಲ್ಲಿ ಕೂಡ ನೋಡುವಾಗ ಏಬೆಲನು ಕಾಯಿನನ ಕಾಣಿಕೆಯಲ್ಲಿ ಒಬ್ಬರನ್ನ ತಿರಸ್ಕರಿಸಿದ್ದು, ಒಬ್ಬರ ಕಾಣಿಕೆಯನ್ನು ಅಂಗೀಕರಿಸಿದ್ದಕ್ಕೆ ಕಾರಣ ಅವರ ಮನಸ್ಸಲ್ಲಿ ದೇವರಿಗೆ ಕೊಟ್ಟಂತ ಸ್ಥಾನ. ಹಲ್ಲೆಲೂಯಾ. ನೀವು ಮನಸ್ಸಲ್ಲಿ ದೇವರನ್ನ ಎಷ್ಟು ಮೇಲೆತ್ತೀರೋ, ಅವ್ರಿಗೆ ಎಷ್ಟು ಗೌರವ ಕೊಡ್ತೀರೋ, ಅವ್ರಿಗೆ ಎಷ್ಟು ರೀತಿಯಲ್ಲಿ ನೀವು ಗೌರವವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರೋ, ನಿಮ್ಮನ್ನ ದೇವರು ಅದೇ ರೀತಿಯಲ್ಲಿ ಎಲ್ಲದಲ್ಲಿ ಲೆಕ್ಕಾಚಾರದಲ್ಲಿ ಅಳಿಯುವವರಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರಾ. ನೀವು ಅಳಿಯೋ ರೀತಿಯಲ್ಲಿಯೇ ದೇವರು ನಿಮ್ಮನ್ನು ಕೂಡ ಅಳಿತಾರೆ. ಈಗ ನೀವು ಯೋಚನೆ ಮಾಡಿ, ದೇವರನ್ನ ನೀವು ಯಾವ ರೀತಿ ಆಳ್ತಿದ್ದೀರಾ? ನೀವು ದೇವರಿಗೆ ಕೊಡೋದ್ರಲ್ಲಿ ಯಾವ ತರ ಇದ್ದೀರಾ? ನೀವು ದೇವ್ರಿಗೆ ಕೊಡ್ತಾ ಇರೋ ಸಮಯ ಎಷ್ಟು? ನೀವು ದೇವ್ರಿಗೆ ಕೊಡ್ತಾ ಇರೋ ಮುಖ್ಯತೆ ಎಷ್ಟು? ನಿಮಗೆ ದೇವರು ಮುಖ್ಯನಾ? ನೀವು ಹೋಗೋ ಕೆಲಸ ಮುಖ್ಯನಾ? ನಿಮ್ಮ ಮನೆಯವರು ಮುಖ್ಯನಾ? ನಿಮ್ಮ ನೆಂಟರು ಮುಖ್ಯನಾ? ನಿಮ್ಮ ಜೀವನ ಮುಖ್ಯನಾ? ನಿಮಗೆ ಯಾವುದು ಮುಖ್ಯ ಅಂತ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿ ಒಂದ್ಸರಿ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನೀವು ದೇವರನ್ನ ಎಲ್ಲಿ ನಿಮ್ಮ ಜೀವನದಲ್ಲಿ ನಿಲ್ಲಿಸಿಕೊಂಡಿದ್ದೀರಾ. ಹಲ್ಲೆಲೂಯಾ. ನೀವಾದ್ರೆ ಏನ್ ಮಾಡ್ತಾ ಇದ್ವಿ? ಅಯ್ಯೋ, ನನ್ನ ರಾಜ್ಯದಲ್ಲಿರೋನೆ, ನನ್ನ ದೇಶದಲ್ಲಿರೋ ಜಮೀನೇ ಅಷ್ಟೇ ತಾನೇ ಅಂತೇಳಿ ತಗೊಂಡು ನಮಗೆ ಬಿಟ್ಟಿಯಾಗಿ ದೇವರಿಗೆ ಯಜ್ಞವನ್ನ ಅರ್ಪಿಸ್ಬಿಡ್ತಾ ಇದ್ವಿ. ಆದ್ರೆ ದಾವೀದರಾಜನು ಏನಂತ ಗೊತ್ತಾ? ಇದು ನನ್ನ ದೇವರಿಗೆ ನಾನು ಅರ್ಪಿಸ್ತಾ ಇರೋ ಯಜ್ಞ. ನಾನು ಯಾರೋ ಕೊಟ್ಟರು ದಾನದಲ್ಲಿ ಮಾಡಕ್ಕೆ ತಯಾರಾಗಿಲ್ಲ. ನಾನು ದೇವರಿಗೆ ಕೊಡೋದಾದ್ರೆ ಶ್ರೇಷ್ಠವಾಗಿರುವುದನ್ನೇ ಕೊಡ್ತೀನಿ. ಇದು ನಿನ್ನದು. ಇದರಲ್ಲಿ ನಾನು ಯಜ್ಞ ಅರ್ಪಿಸಿದ್ರೆ ನಾನು ಯಜ್ಞ ಅರ್ಪಿಸೋದು ವ್ಯರ್ಥ. ಇದರ ಬೆಲೆ ಎಷ್ಟು ಅಂತ ನೀನು ಹೇಳಿದ್ರೆ ಆ ದುಡ್ಡನ್ನು ಕೊಟ್ಟು ಈ ಜಾಗವನ್ನು ಕೊಂಡುಕೊಂಡು ಅದರ ಹಣದಲ್ಲಿ ನಾನು ದೇವರಿಗೆ ಎಲ್ಲವನ್ನ ಅರ್ಪಿಸುವವನಾಗಿ ಇರ್ತೀನಿ. ಹಲ್ಲೆಲೂಯಾ. ಆವಾಗ ಒಂದು ದುಡ್ಡನ್ನು ಕೊಟ್ಟು ಆ ಒಂದು ಬೆಲೆ ಜಾಗವನ್ನು ಕೊಂಡುಕೊಂಡ ಮೇಲೆ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾನೆ. ಅದಕ್ಕೆ ದೇವರ ಬಾಯಲ್ಲಿ ಒಂದು ಮಾತು ಬರುತ್ತೆ ದಾವೀದನ ಬಗ್ಗೆ, ನಿನ್ನ ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿ. ಈಗ ನಿಮಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ನಡೆನುಡಿಗಳಿಂದ ನೀವು ಇದುವರೆಗೂ ನಡ್ಕೊಂಡ ರೀತಿಯಿಂದ ನೀವು ದೇವರಿಗೆ ಎಷ್ಟು ಹತ್ತಿರವಾಗಿದ್ದೀರಾ ಅಂತ ಒಂದ್ಸಲಿ ಪ್ರಶ್ನೆ ಮಾಡಿ. ಒಂದು ವೇಳೆ ಇದುವರೆಗೂ ನೀವು ದೇವರ ತಾತ್ಸಾರ ಮಾಡೋದಾದ್ರೆ, ಒಂದು ವೇಳೆ ಇದುವರೆಗೂ ಯಾವುದಾದ್ರೂ ಕಾರ್ಯದಲ್ಲಿ ನೀವು ದೇವರಿಗಿಂತ ಬೇರೆ ಯಾವುದಾದ್ರೂ ವ್ಯಕ್ತಿಯನ್ನಾಗಲಿ, ನಿಮ್ಮನ್ನೇ ಆಗಲಿ, ನಿಮ್ಮ ಹಣಕಾಸನ್ನಾಗಲಿ ಮುಖ್ಯ ಅಂತ ನೆನೆಸಿರುವುದಾದ್ರೆ ನೀವು ದೇವರನ್ನ ತಾತ್ಸಾರ ಮಾಡಿದ್ದೀರ. ಇವತ್ತು ದೇವರ ಸಮ್ಮುಖದಲ್ಲಿ ಅದನ್ನು ಒಪ್ಪಿಸ್ಕೊಟ್ಟು ಅದಕ್ಕೆ ಕ್ಷಮೆ ಕೇಳಿ, ಇನ್ನು ಮುಂದೆ ಮೊದಲು ನಾನು ಎಲ್ಲದರಲ್ಲಿ ದೇವರಲ್ಲಿ ಮುಖ್ಯ ಕೊಡ್ತೀನಿ. ನಾನು ಎರಡು ಯಜಮಾನರನ್ನ ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಣ ಇಲ್ಲ ಅಂದ್ರೂ ನಾನು ಪರವಾಗಿಲ್ಲ, ಒಂದು ವೇಳೆ ನನ್ನ ವ್ಯಕ್ತಿಗಳನ್ನ ಕಳ್ಕೊಂಡ್ರು ಪರವಾಗಿಲ್ಲ, ಒಂದು ವೇಳೆ ನನ್ನ ಆರೋಗ್ಯ ಕೆಟ್ಟೋದ್ರು ಪರವಾಗಿಲ್ಲ, ಏನ್ ಕಳ್ಕೊಂಡ್ರು ನಾನು ದೇವರನ್ನ ಕಳ್ಕೊಳ್ಳೋಕೆ ತಯಾರಿಲ್ಲ ಅಂತ ನೀವು ತೀರ್ಮಾನ ಮಾಡೋದಾದ್ರೆ, ಉನ್ನತ ಸ್ಥಿತಿಗೆ ನೀವು ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಪ್ರಯಾಸ ಪಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತಿ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ನಿಮ್ಮ ಭಕ್ತಿ ನಿಮ್ಮ ಹಣಕಾಸಲ್ಲಿ ನಿಮ್ಮನ್ನ ಮೇಲೆ ತರುತ್ತೆ. ನಿಮ್ಮ ಭಕ್ತಿ ನಿಮ್ಮ ಕುಟುಂಬದ ಸಂಬಂಧಗಳನ್ನ ಕಟ್ಟುತ್ತೆ. ಶರೀರದ ಪ್ರಯಾಸಕ್ಕಿಂತ ನಿಮ್ಮ ಭಕ್ತಿ ನಿಮಗೆ ಪ್ರಯೋಜಕವಾಗಿದೆ. ಹಲ್ಲೆಲೂಯಾ. ನಂಬಿಕೆ ಇರೋರು ಮಾತ್ರ ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ಹಲ್ಲೆಲೂಯಾ. ಆಮೆನ್. ನಾವು ಕೊನೆ ವಾಕ್ಯವನ್ನು ನೋಡಿ ನಾವೆಲ್ಲ ಪ್ರೇಯರ್ ಮಾಡೋಣ. 1 ತಿಮೋಥಿ 6:6 ಬೇಗ ಓದಿ. 1 ತಿಮೋಥಿ 6:6 ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ. ಎಷ್ಟನಿಗೆ ಲಾಭ ಬೇಕು? ಓಕೆ, ನೀವು ಕೆಲಸಕ್ಕೆ ಹೋಗೋದೇನಕ್ಕೆ? ಏನಕ್ಕೆ? ಲಾಭಕ್ಕೆ. ಓಕೆ, ನೀವು ಮದುವೆಗೆ ಹೋಗೋದೇನಕ್ಕೆ? ಲಾಭಕ್ಕೆ. ಲಾಭ ಎಂದ್ರೆ ಏನಾದ್ರೂ ಮಾಡ್ತೀರಾ? ಕೈ ಎತ್ತಿ ಯಾರಾದ್ರೂ ಆಗಲಿ. ಲಾಭ ಇದ್ರೆ ಯಾರಾದ್ರೂ ಏನಾದ್ರು ಮಾಡ್ತೀರಾ? ಈಗ ನಿಜ ಚರ್ಚೆಗೆ ಬರೋದೇನಕ್ಕೆ? ಲಾಭಕ್ಕೆ. ಪಾಸ್ಟ್ಗೆ ಪ್ರೀತಿ ತೋರಿಸೋದೇನಕ್ಕೆ? ಕೆಲಸಕ್ಕೆ ಬರ್ತಾರೆ ಅಂತ. ಹಲ್ಲೆಲೂಯಾ. ಆಮೆನ್. ಹೌದಾ ಅಲ್ವಾ? ಹಾಗಾದ್ರೆ ಇವತ್ತು ನಿಮಗೆ ನಾನು ಎರಡು ತುಂಬಾ ಮುಖ್ಯವಾದ ಅಂಶ ಕೊಡ್ತೀನಿ. ಒಂದು, ನಿಮ್ಮ ಶರೀರಕ್ಕಿಂತ ನಿಮ್ಮ ಆತ್ಮ ನಿಮಗೆ ಜಾಸ್ತಿ ಲಾಭವನ್ನು ತರುತ್ತೆ. ನೀವು ಕಷ್ಟಪಟ್ಟು ದುಡಿದು, ನೀವು ಕಷ್ಟಪಟ್ಟು ಮೇಂಟೈನ್ ಮಾಡಿಕೊಂಡು ನಿಮ್ಮ ಆರೋಗ್ಯನಾಗ್ಲಿ, ನಿಮ್ಮ ಹಣಕಾಸಾಗ್ಲಿ, ನಿಮ್ಮ ಮನೆ ಸಮಾಧಾನನಾಗ್ಲಿ, ನಿಮ್ಮ ಜೀವಿತನಾಗ್ಲಿ ಕಾಪಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಯಾವ್ದನ್ನ ಬಾಂಡ್ ಪೇಪರ್ ಇಂದ ಬರೆದಿಟ್ಕೊಳ್ಳಿ. ಹಲ್ಲೆಲೂಯಾ. ಆದ್ರೆ ನಿಷ್ಕಲ್ಮಶವಾದ ಹೃದಯದಿಂದ ಎಲ್ಲರಿಗಿಂತ ಜಾಸ್ತಿಯಾಗಿ, ನಿಮಗಿಂತಲೇ ಜಾಸ್ತಿಯಾಗಿ ನೀವು ದೇವರ ಭಕ್ತಿಯಲ್ಲಿ, ಪ್ರೀತಿಯಲ್ಲಿ ದೃಢವಾಗಿದ್ದು ಎಲ್ಲದರಲ್ಲಿ ದೇವರಿಗೋಸ್ಕರ ಶ್ರೇಷ್ಠವಾದನ್ನ ನೀವು ಮಾಡುವವರಾಗಿದ್ರೆ, ನೀವು ಇನ್ನೇನು ಮಾಡಿಲ್ಲ ಅಂದ್ರೂ ಕೂಡ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಭಕ್ತಿ ನಿಮಗೆ ಪ್ರಯೋಜಕರವಾಗಿದೆ. ಹಲ್ಲೆಲೂಯಾ. ಆಮೆನ್. ಹಾಗಾದ್ರೆ ಇವತ್ತು ನೀವು ಮಾಡ್ಕೊಳ್ಬೇಕಾಗಿರೋ ತೀರ್ಮಾನ, ಇವತ್ತು ನಾವು ಕಮ್ಯುನಿಯನ್ ಸರ್ವಿಸ್ ಅಲ್ಲಿ ಇದ್ದೀವಿ. ನೀವು ಕಮ್ಯುನಿಯನ್ ತಗೊಳ್ಳೋದಕ್ಕೆ ಮುಂಚೆ ಒಂದು ತೀರ್ಮಾನ ಮಾಡಿ, ಪ್ರತಿ ತಿಂಗಳು ಒಂದು ಹಾಡಾಡಿ, ನಾನು ಘೋರ ಪಾಪಿಯಾಗಿದ್ದೀನಿ ದೇವರೇ ನನ್ನ ಮನ್ನಿಸು ಅಂತ ಕೇಳಿಕೊಂಡು
ಕಮ್ಮಿನೇ ನಾನು ತಗೊಂಡ ಮೇಲೆ ತಿರುಗಿ ಮುಂದಿನ ತಿಂಗಳ ತನಕ ನಾನು ಅದೇ ಥರ ಜೀವಿತದಲ್ಲಿ ಜೀವಿಸ್ತೀನಿ ಅನ್ನೋ ಅಭಿಪ್ರಾಯದಲ್ಲಿ ಇರುವುದಾದ್ರೆ ನಿಮ್ಮನ್ನು ನೀವೇ ಮೋಸಪಡಿಸ್ಕೊಳ್ತಾ ಇದ್ದೀರಾ. ಹಾಲೆಲೂಯ. ನಿಮಗೆ ನೀವೇ ಎಲ್ಲದರಲ್ಲಿ ತೊಂದರೆ ಮಾಡ್ಕೊಳ್ತಾ ಇದ್ದೀರಾ. ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ನೀವು ದೇವರಿಗೋಸ್ಕರ ಮಾಡೋ ಪ್ರತಿಯೊಂದಕ್ಕೂ ನಿಮಗೆ ಲಾಭ ಇದೆ. ನಿಮ್ಮ ಭಕ್ತಿ ಎಲ್ಲದಕ್ಕಿಂತ ನಿಮಗೆ ಲಾಭದಾಯಕವಾಗಿದೆ. ಹಾಲೆಲೂಯ. ಆ ವಾಕ್ಯ ಹೇಳ್ತಾ ಇದೆ, ಸಂತುಷ್ಟಿಕರವಾದಂತಹ ಭಕ್ತಿ. ಆಮೆನ್. ಮಗದವ್ರಿಗೆ ಬಲವಂತ ಚರ್ಚೆಗೆ ಹೋಗ್ಬೇಡ, ಬಲವಂತಕ್ಕೆ ಬೈಬಲ್ ಓದಲೇಬೇಡ, ಬಲವಂತಕ್ಕೆ ದಶಮ ಭಾಗನ ಕೊಡ್ಲೇಬೇಡ. ಇವತ್ತು ಯಾರು ನೀವು ಕಾಣಿಕೆ ದಶಮ ಭಾಗಗಳನ್ನ ಕೊಡ್ಬೇಕಂತಿದ್ರೆ ನಿಮ್ಗೆ ಬಲವಂತವಾಗಿದ್ರೆ ದಯವಿಟ್ಟು ಯಾರು ಕೊಡಬೇಡಿ, ₹1 ವಾಪಸ್ ಆಗುತ್ತೆ. ಏಮಾನ್, ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ, ನೀವು ಕೊಟ್ಟಿಲ್ಲ ಅಂದ್ರೆ ನನಗೇನು ಬಡತನ ಬರಲ್ಲ, ನೀವು ಪಾಸ್ಟ್ಗೆ ಕೊಡಲ್ಲ, ನೀವು ದೇವರಿಗೆ ಕೊಡ್ತೀರಾ. ಹಾಲೆಲೂಯ. ನಿಮಗೆ ಗ್ಯಾರಂಟಿ ಇದ್ರೆ ನಾನು ದೇವರಿಗೆ ಕೊಡ್ತಾ ಇದ್ದೀನಿ, ಅದರಿಂದ ನನಗೆ ಲಾಭ ಆಗುತ್ತೆ ಅಂದ್ರೆ ಮಾತ್ರ ಅದನ್ನ ಮಾಡಿ, ಇಲ್ಲ ಅದನ್ನ ನಿಲ್ಲಿಸ್ಬಿಡಿ. ಹಾಲೆಲೂಯ. ಎರಡನೇದು, ಬೈಬಲ್ ಓದೋದು ಅಯ್ಯೋ ಪಾಸ್ಟ್ ವಾಕ್ಯ ಕೇಳಿದಂತ ಓದಬೇಡಿ, ಅಥವಾ ಪ್ರೇಯರ್ ಮಾಡೋದು ಇನ್ನೆಲ್ಲಾದ್ರೂ ಏನಾದ್ರೂ ಕಾಯಿಲೆಗೆ ಬಂದ್ಬಿಟ್ಟಿದೆ ಅಂತ ಮಾಡಬೇಡಿ. ನೀವು ಯಾವುದೋ ಲಾಭಕ್ಕೆ ಸ್ವಾರ್ಥಕ್ಕೆ ದೇವರಾಗಿ ಏನಾದ್ರು ಮಾಡಿದ್ರೆ ಅದು ನಿಮಗೆ ₹1 ಕೂಡ ಪ್ರಯೋಜನ ಆಗಲ್ಲ. ನಿಮ್ಮಲ್ಲಿ ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇರಬೇಕು, ಒಂದು ವೈರಾಗ್ಯ ಇರಬೇಕು. ನೀವು ಭಕ್ತಿಯುಳ್ಳವರಾಗಿ ಸಂತೋಷವಾಗಿ ನಿಮ್ಮ ಮನಸ್ಸಲ್ಲಿ ನೀವೇ ಉತ್ಸಾಹವಾಗಿ ಆಸಕ್ತಿಯಿಂದ ದೇವರಿಗಾಗಿ ನೀವು ಭಕ್ತಿ ತೋರಿಸುವುದಾದ್ರೆ ಖಂಡಿತವಾಗ್ಲೂ ಈ ದಿನದಿಂದ ಎಲ್ಲೆಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರೋ ಅಲ್ಲೆಲ್ಲ ದೇವರ ಲಾಭವನ್ನ ಸಕ್ಸಸ್ ಆಗಿ ನೀವು ಕಾಣುವರಾಗಿದ್ದೀರಾ. ಹಾಲೆಲೂಯ. ಇವತ್ತು ಟೆಸ್ಟ್ ಮಾಡಿ ನೋಡಿ, ಈ 6ನೇ ತಿಂಗಳು ಮುಗಿಯೋದ್ರೊಳಗಾಗಿ ನಿಮ್ಮ ಸ್ವಭಾವನ ಇವತ್ತು ನೀವು ಬದಲಾಯಿಸಿಕೊಂಡು ಯಾವುದೇ ಕಷ್ಟ ಆದರೂ ದೇವರಿಗಿಂತ ಜಾಸ್ತಿ ನಾನು ಯಾರಿಗೂ ಮುಖ್ಯ ಕೊಡಲ್ಲ, ದೇವರ ಬೇರೆ ಯಾವ್ದಾದ್ರು ಅಂತ ನಿಮಗೆ ಪ್ರಶ್ನೆ ಹಾಕೋದಾದ್ರೆ ಬೇರೆ ಯಾವ ವ್ಯಕ್ತಿನಾದ್ರೂ ಸರಿ, ಹಣ ಆದ್ರೂ ಸರಿ, ನಿಮ್ಮನ್ನಾದ್ರೂ ಸರಿ ಪಕ್ಕಕ್ಕೆ ತಳ್ಳಿ ದೇವರಿಗೆ ಮುಖ್ಯ ಕೊಟ್ಟು ಮೇಲೆ ತರುವವರಾಗಿದ್ರೆ ಇದುವರೆಗೂ ನೀವು ಕಳ್ಕೊಂಡ್ರು ಎಲ್ಲದಕ್ಕಿಂತ 2 ಪಟ್ಟಾಗಿ ದೇವರು ನಿಮಗೆ ಕೂಡಿಸಿಕೊಡುವವರಾಗಿದ್ದಾರೆ. ಹಾಲೆಲೂಯ. ಎಲ್ಲ ಕಣ್ಣುಗಳ ಮುಚ್ಚನ ದೇವರ ಸಮ್ಮುಖದಲ್ಲಿ ಎಲ್ಲ ದೀಕ್ಷಾಸ್ನಾಗಿರುವರು ಮೊಣಕಾಲನ್ನು ಊರಿ ಕೈಗಳನ್ನು ಎತ್ತಿ, ಯೇಸುವೇ, ನಾನು ಇಷ್ಟು ದಿನದಿಂದ ನನ್ನ ಜೀವನಕ್ಕೆ ನನ್ನ ಜೀವಿತಕ್ಕೆ ಕಾರಣವಾದ ನಿಮ್ಮನ್ನು ಬಿಟ್ಟು ಕೆಲಸಕ್ಕೆ ಬಾರದ ಲೋಕವನ್ನ, ಹಣವನ್ನ, ಐಶ್ವರ್ಯವನ್ನ, ನನ್ನಿಂದ ಒಂದೇ ಕ್ಷಣದಲ್ಲಿ ತಪ್ಪಿ ಹೋಗುವಂತ ವ್ಯಕ್ತಿಗಳನ್ನ, ಆಶೆಗಳನ್ನ ನಾನು ಪ್ರೀತಿ ಮಾಡಿದ್ದೀನಿ. ನನ್ನ ಕ್ಷಮಿಸಿ ಅಪ್ಪ. ಇವತ್ತಿನಿಂದ ನನಗಿರೋದ್ರಲ್ಲಿಯೇ ಶ್ರೇಷ್ಠವಾದದನ್ನು ನಿನಗೆ ಕೊಡುವವನಾಗಿ, ಹೆಚ್ಚು ಸಮಯ ಎಲ್ಲ ವಿಧದಲ್ಲಿ ನಿನಗಾಗಿ ಜೀವಿಸುವವನಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನಸ್ಸಂತೋಷದಿಂದ, ನನ್ನ ಆಸಕ್ತಿಯಿಂದ ನಾನು ನಿನಗೆ ಗೌರವ ಕೊಡುವವನಾಗಿ, ಪ್ರೀತಿಸುವವನಾಗಿ, ಭಕ್ತಿಪೂರ್ವಕವಾಗಿ ನಿನ್ನನ್ನು ಆರಾಧಿಸುವವನಾಗಿದ್ದು ಇದುವರೆಗೂ ನಾನು ಕಳ್ಕೊಂಡಿರುವ ಲಾಭವನ್ನ ಈ ದಿನದಲ್ಲಿ ಪಡ್ಕೊಳ್ಳುವ ಹಾಗೆ ನನಗೆ ಸಹಾಯ ಮಾಡಿ. ಎಲ್ಲ ಕೈಗಳನ್ನೆತ್ತಿ ದೇವರ ಸಮ್ಮುಖದಲ್ಲಿ ನನ್ನ ಪಾಪಗಳನ್ನು ಮನ್ನಿಸು. ನಿನಗೆ ಬದಲಾಗಿ ನಾನು ಮಾಡಿಕೊಂಡ ಬೇರೆ ಆಯ್ಕೆಗಳಿಗಾಗಿ, ನಿಮ್ಮನ್ನು ತಾತ್ಸಾರ ಮಾಡಿ ಲೋಕವನ್ನ, ಹಣವನ್ನ ಪ್ರೀತಿಸಿದ್ದಕ್ಕಾಗಿ ನನ್ನ ಕ್ಷಮಿಸಿ ಅಪ್ಪ. ಇನ್ನು ಮುಂದೆ ನಾನು ಏನ್ ಕಳ್ಕೊಂಡ್ರು ನಿಮ್ಮನ್ನ ಕಳ್ಕೊಳ್ಬಾರ್ದು ಅನ್ನೋ ಸತ್ಯ ಇವತ್ತು ನಾನು ತಿಳ್ಕೊಂಡಿದ್ದೀನಿ. ಇಬ್ಬರ ಯಜಮಾನರನ್ನು ನಾನು ಒಟ್ಟಿಗೆ ಸೇವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನಿಂದ ಹಣವನ್ನು ನಾನು ಸೇವಿಸಲ್ಲ, ಜನಗಳನ್ನು ನಾನು ಸೇವಿಸಲ್ಲ, ಲೋಕವನ್ನು ನಾನು ಸೇವಿಸಲ್ಲ. ನನ್ನ ಸೃಷ್ಟಿಗೆ ಕಾರಣನಾಗಿರುವ ನನ್ನ ಉಸಿರಾಟದ ಆ ಉನ್ನತವಾದ ಅಧಿಕಾರವುಳ್ಳ ದೇವರು ನನಗೆ ಜನ್ಮ ಕೊಟ್ಟು ನನ್ನ ಇವತ್ತಿನವರೆಗೂ ಪೋಷಿಸಿರುವವರು, ಮುಂದೆ ಪೋಷಿಸುವವರಾಗಿರುವ ನಿನ್ನನ್ನು ನಾನು ಸೇವಿಸ್ತೀನಿ. ನನ್ನನ್ನು ಆಶೀರ್ವದಿಸಿ ಬಲಪಡಿಸಿ. ನಿಮ್ಮ ಕೈಗಳಲ್ಲಿ ಆ ಒಂದು ರೊಟ್ಟಿಯನ್ನು, ದ್ರಾಕ್ಷರಸವನ್ನು ನೀವು ಹಿಡಿಯುವಾಗ ಅದಕ್ಕಾಗಿ ನಾನು ಪ್ರಾರ್ಥಿಸ್ತೀನಿ. ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಕೈಯಲ್ಲಿರುವುದು ದೇವರು ನಿಮಗಾಗಿ ಸುರಿಸಿರುವ ಕಲ್ವರಿಯ ರಕ್ತ, ಅವರು ನಿಮಗಾಗಿ ಜಜ್ಜಲ್ಪಟ್ಟಂತಹ ಶರೀರ. ಅದನ್ನ ನೀವು ಅಗೌರವವಾಗಿ ತಗೊಂಡ್ರೆ ನೀವು ಅದಕ್ಕೆ ಎಲ್ಲದರಲ್ಲಿಯೂ ಶಿಕ್ಷೆಯನ್ನ, ದೇವರ ಕೋಪವನ್ನು ನೋಡುವವರಾಗಿದ್ದೀರಾ. ಅದೇ ಅದರ ಬೆಲೆಯನ್ನು ಅರಿತವರಾಗಿ ನಿಮ್ಮ ಪರವಾಗಿ ದೇವರು ಬಲಿಯಾದಂತ ಅವರನ್ನ ನೆನಪು ಮಾಡಿಕೊಂಡು ಅವರಿಗೆ ಎಲ್ಲದರಲ್ಲಿ ಕೃತಜ್ಞರಾಗಿ ನೀವು ಧನ್ಯವಾದವನ್ನು ತಿಳಿಸಿ ಅವರಿಗೆ ಫಲ ಕೊಡುತ್ತರ ಜೀವಿತವನ್ನ ಜೀವಿಸ್ತೀನಿ ಅಂತ ಒಪ್ಪಿಸಿಕೊಡುವುದಾದ್ರೆ ಖಂಡಿತವಾಗಿ ಶಿಲುಬೆಯ ತ್ಯಾಗದ ಫಲವನ್ನ ಈ ದಿನದಲ್ಲಿ ನೀವು ಕಾಣುವವರಾಗಿದ್ದೀರಾ. ನಿಮ್ಮ ಮನೆ ಕಟ್ಟಲ್ಪಡುತ್ತೆ, ನಿಮ್ಮ ಆರೋಗ್ಯಗಳು ಸರಿಯಾಗುತ್ತೆ, ನೀವು ಅಂದುಕೊಳ್ಳದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ನೀವು ಎಲ್ಲದರಲ್ಲಿ ದೇವರಿಗೆ ಭಕ್ತಿ ತೋರಿಸುವಾಗ ಅದಕ್ಕೆ ತಕ್ಕದಾದ ಲಾಭವನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣುವವರಾಗಿದ್ದೀರಾ. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಮಹಾಪುರುಷರಾದ ದೇವರೇ, ಈ ದಿನದಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಪವಿತ್ರ ಭೋಜನವನ್ನು ಸ್ವೀಕರಿಸ್ತಾರೆ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ. ಇವತ್ತಿನಿಂದ ಕೆಲಸಕ್ಕೆ ಬರದಂತಹ ಲೋಕವನ್ನು, ಹಣವನ್ನು, ಈ ಲೋಕದ ಯಜಮಾನನಲ್ಲದೆ ಸರ್ವಶಕ್ತನಾದ ನಿನ್ನನ್ನು ಪ್ರೀತಿಸುವವರಾಗಿ, ನಿನಗೆ ಭಕ್ತಿ ಪೂರ್ವಕವಾಗಿ ಉನ್ನತವಾದ ಸಂತುಷ್ಟಿಯಿಂದ ನಿನ್ನನ್ನು ತೃಪ್ತಿಪಡಿಸುವ ಹಾಗೆ, ನಿನ್ನನ್ನು ಸೇವಿಸುವ ಹಾಗೆ ಒಬ್ಬೊಬ್ಬರಿಗೆ ಸಹಾಯ ಮಾಡಿ. ಒಂದು ವೇಳೆ ತಿಳಿದಿರೋ ಇದುವರೆಗೆ ನಾನು ತಪ್ಪು
ಪಾಪಗಳನ್ನು ಮಾಡಿದ್ರೆ ಮನ್ನಿಸಿ. ಕೈಯಲ್ಲಿ ಹಿಡಿದಿರುವ ಅಪ್ಪ ದ್ರಾಕ್ಷರಸವನ್ನು ಪರಿಶುದ್ಧವಾದ ನಿನ್ನ ರಕ್ತವಾಗಿಯೂ, ಅಪ್ಪ ರೊಟ್ಟಿಯನ್ನು ನಿನ್ನ ಪರಿಶುದ್ಧವಾದ ದೇಹವಾಗಿಯೂ ಮಾರ್ಪಡಿಸಿ ಅದನ್ನು ಸ್ವೀಕರಿಸುವಾಗಲೇ ಹೊಸದಾದ ಅನುಭವಕ್ಕೆ, ಆಶೀರ್ವಾದಕ್ಕೆ, ನಿನ್ನ ಶಿಲುಬೆಯ ಪ್ರತಿಫಲವಾಗಿರುವಂತಹ ಉನ್ನತವಾದ ಆಶೀರ್ವಾದಗಳಿಗೆ ಒಬ್ಬೊಬ್ಬರು ಬಾಧ್ಯರಾಗುವಂತೆ ನೀವು ಆಶೀರ್ವದಿಸಿ ಬಲಪಡಿಸು. ವಾಕ್ಯ ಕೇಳಿ ಅದನ್ನ ಅಲ್ಲೇ ಮರೆತು ಹೋಗಿ ಹುಟ್ಟುಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡವರಾಗಿರದೆ ವಾಕ್ಯದಂತೆ ನಡ್ಕೊಂಡು ಶ್ರೇಷ್ಠ ಫಲಗಳನ್ನು ಪಡೆದು ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನ ಆಶೀರ್ವದಿಸು. ಎಲ್ಲ ಘನಮಾನವನ್ನು ನಿನಗೆ ಸಲ್ಲಿಸ್ತೀವಿ. ವಾಕ್ಯ ಕೇಳಿರುವ ಎಲ್ಲರಿಗಾಗಿಯೂ ಪ್ರಾರ್ಥಿಸ್ತೀನಿ. ಒಬ್ಬೊಬ್ಬರ ಜೀವನ ಇದರಿಂದ ಬದಲಾಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನನ್ನೇ ಗೌರವಿಸಲಿ, ನಿನಗೆ ಘನ ಕೊಡಲಿ, ನಿನ್ನನ್ನ ಮಾತ್ರ ಭಕ್ತಿಯಿಂದ ಸೇವಿಸಲಿ. ಅದಕ್ಕೆ ತಕ್ಕದಾದ ಲಾಭವನ್ನ ಈ ದಿನದಿಂದಲೇ ಒಬ್ಬೊಬ್ಬರು ಅವರ ಜೀವಿತಗಳಲ್ಲಿ ಕಾಣಲಿ. ಊಹಿಸಲಾಗದ ಅದ್ಭುತಗಳು, ಅತಿಶಯಗಳು, ಅಪ್ರಮೇಯವಾದ ಕಾರ್ಯಗಳು ಒಬ್ಬೊಬ್ಬರ ಜೀವನದಲ್ಲಿ ನಡೆಯಲಿ. ಎಲ್ಲ ಘನಮಾನವನ್ನು ನಿಮಗೆ ಸಲ್ಲಿಸಿ ಯೇಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನನ್ನ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತರಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಕರ್ತರ ಬರುವಿಕೆವರೆಗೂ ನಮ್ಮ ನಿಮ್ಮೆಲ್ಲರ ಸಂಗಡ ಶಾಶ್ವತವಾಗಿರಲಿ. ಒಬ್ಬೊಬ್ಬರನ್ನು ದೇವರ ಆಶೀರ್ವದಿಸಲಿ. God bless you.